ಓಕೆ ಮೇಡಮ್ ಕೇಳಿಸಿದೇನಾ? ಎಸ್ ಸರ್. ಓಕೆ ಮೇಡಮ್. ಓಕೆ, ಇಲ್ಲಿ ಕ್ವಶನ್ ಇದೆ ನೋಡಿ. ಸೊ ಲೆಟ್ ಎ ಬಿ ಎ 2x2 ರಿಯಲ್ ಮ್ಯಾಟ್ರಿಕ್ಸ್. ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಇಲ್ಲಿ ಕೊಟ್ಟಿದ್ದಾರೆ. Okay, let A be a 2x2 real matrix. Then which one of the there is always a non-zero eigenvalue ಅಂತ ಕೊಟ್ರೆ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ದೆನ್ ದೇರ್ ಈಸ್ ಎ ನಾನ್-ಜೀರೋ ರಿಯಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಇದು ನೋಡಿ ಎಕ್ಸಾಂಪಲ್. ಸೊ ಇದಕ್ಕೆ ಐಗನ್ವಾಲ್ಯೂಸ್ ಏನು ಬರುತ್ತೆ? ಪ್ಲಸ್ ಆರ್ ಮೈನಸ್ ಐ ಬರುತ್ತೆ. ಸೊ ನೋಡಿ ಈ ಕ್ವಶನ್ಗೆ ಆಪ್ಷನ್ ಕರೆಕ್ಟ್ ಇದೆ. ಸೊ ಯಾವ ತರ ಅಂದ್ರೆ ನೋಡಿ, ಎ ಇಸ್ ಇನ್ವರ್ಟಿಬಲ್. ಓಕೆನಾ? ಎ ಇಸ್ ಇನ್ವರ್ಟಿಬಲ್ ಇಫ್ ಎ ಹ್ಯಾಸ್ ಎ ನಾನ್ ಜೀರೋ ರಿಯಲ್ ಕಾಂಪ್ಲೆಕ್ಸ್ ಐಗನ್ ವ್ಯಾಲ್ಯೂ. ಓಕೆನಾ? ಇಫ್ ಎ ಹ್ಯಾಸ್ ಎ ನಾನ್ ಜೀರೋ ಕಾಂಪ್ಲೆಕ್ಸ್ ಐಗನ್ ವ್ಯಾಲ್ಯೂ. ಓಕೆನಾ? ಸೊ ಫಸ್ಟ್ ಆಪ್ಷನ್ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಸೊ ಆಪ್ಷನ್ ಸಿ ಇದೆ ನೋಡಿ, ಇನ್ವರ್ಟಿಬಲ್ ಐಗನ್ ವ್ಯಾಲ್ಯೂಸ್ ಮಸ್ಟ್ ಬಿ ಡಿಸ್ಟಿಂಕ್ಟ್ ಅಂತ ಇದೆ. ಸೊ ಇಲ್ಲಿ ಏನ್ ಬಂದಿದೆ? ಐಗನ್ ವ್ಯಾಲ್ಯೂಸ್ ಡಿಸ್ಟಿಂಕ್ಟ್ ಬಂದಿದೆ ಅಲ್ವಾ? ಬಟ್ ಇನ್ ತೊಗೊಂಡ್ರೆ ಏನ್ ಬರುತ್ತೆ ನೋಡಿ, 1 0 0 1. ಸೊ ಇನ್ವರ್ಟಿಬಲ್ ಅಲ್ವಾ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ? 1 1 ಬರುತ್ತೆ. ಸೊ ಸೇಮ್ ಬರ್ತಿದೆ. ಸೊ ಆಪ್ಷನ್ ಸಿ ಇದೆ ನೋಡಿ, ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಡಿ ನೋಡಿ, ಇಫ್ ಎ ಇಸ್ ಇನ್ವರ್ಟಿಬಲ್ ದೆನ್ ದ ಐಗನ್ ವ್ಯಾಲ್ಯೂಸ್ ಕೆನಾಟ್ ಬಿ ಡಿಸ್ಟಿಂಕ್ಟ್ ಅಂತ ಇದೆ. ಸೊ ಡಿಸ್ಟಿಂಕ್ಟ್ ಬರ್ತಿದೆ ನೋಡಿ, ಈ ಎಕ್ಸಾಂಪಲ್ ತಗೊಂಡ್ರೆ ಪ್ಲಸ್ ಆರ್ ಮೈನಸ್ ಐ ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ವೇಸ್ ನಾಟ್ ಟ್ರೂ. ಸೊ ಆಪ್ಷನ್ ಸಿ, ಆಪ್ಷನ್ ಡಿ, ಆಪ್ಷನ್ ಬಿ ನು ಡಿಸ್ಕಾರ್ಡ್ ಮಾಡಿ. ಓಕೆನಾ? ಇಲ್ಲಿ ನೋಡಿ ಎಕ್ಸಾಂಪಲ್. ಸೊ ಆಪ್ಷನ್ ಎ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಓಕೆ, ಇಲ್ಲಿದೆ ನೋಡಿ ಈ ಕ್ವಶನ್. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮ್ಯಾಟ್ರಿಸಸ್ ಓವರ್ ಆರ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಸಿಮಿಲರ್ ಅಂತಂದ್ರೆ ನಿಮ್ಗೆ ಹೇಳಿದೀನಿ. ಸೊ ಲೆಸ್ ದಾನ್ ಆರ್ ಈಕ್ವಲ್ ಟು 3 ಮ್ಯಾಟ್ರಿಕ್ಸ್ಗೆ ಏನು ಓಡಬೇಕು ಹೇಳಿ? ಡಿ ಸಿ ಟರ್ಮ್ ಅಲ್ವಾ? ಸೊ ಬೋತ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಸೇಮ್ ಡಿ ಸಿ ಟರ್ಮ್ ಪ್ರಾಪರ್ಟೀಸ್. ಇಲ್ಲಿ ಏನಾಗ್ಬಿಡುತ್ತೆ? ಫಸ್ಟ್ ಒನ್ ನೋಡಿ, ಇಲ್ಲಿ ಫಸ್ಟ್ ಡಿ ಅಂದ್ರೆ ಡಿಟರ್ಮಿನೆಂಟು, ಸಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್, ಟಿ ಅಂದ್ರೆ ಟ್ರೇಸು, ಇ ಅಂದ್ರೆ ಐಗನ್ ವ್ಯಾಲ್ಯೂ, ಆರ್ ಅಂದ್ರೆ ರ್ಯಾಂಕು, ಸೊ ಎಂ ಅಂದ್ರೆ ಮಿನಿಮಲ್ ಪಾಲಿನಾಮಿಯಲ್. ಇವಾಗ ಇಲ್ಲಿ ನೋಡಿ ಟ್ರೇಸ್ ಏನಿದೆ ನೋಡಿ, ಇದಕ್ಕೆ ಫಸ್ಟ್ ಒನ್ 2 ಇದೆ. ಈ ಮ್ಯಾಟ್ರಿಕ್ಸ್ಗೆ 3. ಸೊ 2 ನಾಟ್ ಈಕ್ವಲ್ ಟು 3 ಆಗ್ಬಿಡುತ್ತಲ್ವಾ? ಟ್ರೇಸ್ ನಾಟ್ ಈಕ್ವಲ್ ಇರೋದ್ರಿಂದ ಫಸ್ಟ್ ಇದೆ ನೋಡಿ, ಸೊ ನಾಟ್ ಸಿಮಿಲರ್. ಆಪ್ಷನ್ ಬಿ ಇದೆ ನೋಡಿ. ಓಕೆನಾ? ಸೊ ಡಿಟರ್ಮಿನೆಂಟ್ ಏನ್ ಬರುತ್ತೆ ನೋಡಿ, ಅದು ಇದಕ್ಕೆ ಫಸ್ಟ್ ಒನ್ಗೆ 0. ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಇದೆ. ಸೊ ನಿಲ್ಪೊಟೆಂಟ್. ಸೊ ಆಲ್ ಐಗನ್ವಾಲ್ಯೂಸ್ ಏನಾಗ್ಬಿಡುತ್ತೆ? 0 ಆಗುತ್ತೆ. ಸೊ ಡಿಟರ್ಮಿನೆಂಟ್ ಏನಾಗ್ಬಿಡುತ್ತೆ? 0 ಆಗುತ್ತೆ. ಬಟ್ ಇದಕ್ಕೆ ಡಿಟರ್ಮಿನೆಂಟ್ ಏನ್ ಬರುತ್ತೆ? -1 ಇಂಟು 0 - 1 ದಟ್ ಈಸ್ ಈಕ್ವಲ್ ಟು 1. ಎಸ್ ಸರ್. ಸೊ ಹಾಗಾಗಿ ಇದು 0 ಬರ್ತಿದೆ ಡಿಟರ್ಮಿನೆಂಟ್, ಇದು 1 ಬರ್ತಿದೆ. ಸೊ ನಾಟ್ ಈಕ್ವಲ್. ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಸಿ ಇದೆ ನೋಡಿ, 1 1 0 1 ಅಂಡ್ 1 0 0 1. ಇವಾಗ ಏನಾಗುತ್ತೆ ಹೇಳಿ ನೋಡೋಣ, ಏನ್ ಮಾಡ್ತೀರಾ? ಸೇಮ್ ಆಗುತ್ತೆ, ಡಿಟರ್ಮಿನೆಂಟ್ ಸೇಮ್ ಆಗುತ್ತೆ. ಓಕೆ, ಸೊ ಐಗನ್ವಾಲ್ಯೂಸ್ ಸೇಮ್ ಇದೆ. ಎಸ್ ಸರ್. ಓಕೆ, ರ್ಯಾಂಕ್ ಏನಾಗುತ್ತೆ? ರ್ಯಾಂಕ್ ಕೂಡ ಓಕೆ, ರ್ಯಾಂಕ್ 2 ಆಗುತ್ತೆ. 1 into 1 1 1 into 1 1. ಮಿನಿಮಲ್ ಪಾಲಿನಾಮಿಯಲ್ ಅದೊಂದೇ ಉಳ್ಕೊಂಡಿರೋದು ಇವಾಗ, ಮಿನಿಮಲ್ ಪಾಲಿನಾಮಿಯಲ್. ಸೊ ನೋಡಿ, ಇದು ಸೆಕೆಂಡ್ ಒನ್ ಇದೆ ನೋಡಿ, ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಕರೆಕ್ಟ್ ಅಲ್ವಾ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ವಿತ್ ಸ್ಕೇಲಾರ್ 1 ಇದೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ? ಮಿನಿಮಲ್ ಪಾಲಿನಾಮಿಯಲ್ x - 1 ಬರುತ್ತೆ. ಯಾವುದೇ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೈರೆಕ್ಟ್ ಆಗಿ ಮಿನಿಮಲ್ ಪಾಲಿನಾಮಿಯಲ್ x - 1 ಬರುತ್ತೆ. ಸೊ ಇದಕ್ಕೆ x - 1 ಅಲ್ಲಿ ಇದೆ ನೋಡಿ, ಕಂಡುಹಿಡ್ಕೊಳ್ಳಿ. ಫಸ್ಟ್ ಏನಾಗುತ್ತೆ? ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ x - 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ಮಿನಿಮಲ್ ಪಾಲಿನಾಮಿಯಲ್ ಏನಾಗ್ಬಿಡುತ್ತೆ? ಇವಾಗ ಇದಕ್ಕೆ ಡಿವೈಸರ್ಸ್ ಏನ್ ಬರುತ್ತೆ? x - 1 ಬರುತ್ತೆ. x - 1 ಹೋಲ್ ಸ್ಕ್ವೇರ್.
ಇದು ಆಗ್ಬೇಕು ಅಂತಂದ್ರೆ ಇವಾಗ ಏನಾಗಬೇಕು, ಎಕ್ಸ್ ಬದ್ಲಿ ಬೈ ಕ್ಯಾಲಿಬ್ರೇಟ್ ಅಂತ ನಮ್ಗೆ ಏನ್ ತಗೊಳ್ತೀರಾ, ಮೈನಸ್ ಐ ಬದ್ಲಿ ಲ್ಯಾಂಬ್ಡಾ ತಗೊಳ್ತೀರಾ. ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು 0 ಆದ್ರೆ ಮಿನಿಮಲ್ ಪರಿಣಾಮ ಆಗುತ್ತೆ. ಸೊ ಎ ಮೈನಸ್ ಲ್ಯಾಂಬ್ಡಾ ಏನಾಗುತ್ತೆ ನೋಡಿ, ಅಲ್ಲಿ 1 1 0 1 ಮೈನಸ್ 1 0 0 1. ಸೊ ಏನಾಗ್ಬಿಡುತ್ತೆ ಇಲ್ಲಿ 1 ಮೈನಸ್ 1 0 1 ಮೈನಸ್ 0 1 0 0 0 ಅಲ್ವಾ. ಸೊ ಹಾಗಾಗಿ ಸೊ ಇದೇನಾಗ್ಬಿಡುತ್ತೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತಲ್ವಾ ಮಿನಿಮಲ್ ಪರಿಣಾಮ ಎಲ್ಲೋ ಈ ಮ್ಯಾಟ್ರಿಕ್ಸ್. ಇದಕ್ಕೆ ಏನ್ ಬರ್ದಿದೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೆ ಎಕ್ಸ್ ಮೈನಸ್ 1 ಬರ್ದಿದೆ. ಸೊ ಇದಕ್ಕೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ಆಪ್ಷನ್ ಸಿ ಇದೆ ನೋಡಿ, ಅದು ಕೂಡ ಆಗಲ್ಲ. ಯಾಕೆ, ಮಿನಿಮಲ್ ಪರಿಣಾಮ ನಾಟ್ ಸೇಮ್ ಇದೆ. ಸೊ ಬಟ್ ಆಪ್ಷನ್ ಡಿ ಅನ್ನೋದು ಒಂದೇ ಉಳ್ಕೊಂಡಿದೆ, ಆಪ್ಷನ್ ಡಿ ಕರೆಕ್ಟ್ ಇದೆ. ಎರಡು ಸಿಮಿಲರ್ ಆಗುತ್ತೆ. ಕ್ಲಿಯರ್ ಆಯ್ತು. ನೋಡಿ ಏನ್ ಬರುತ್ತೆ, 1 × 1 1 ಬರುತ್ತೆ, 1 × 1 1 ಬರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಪರಿಣಾಮ ಏನ್ ಬರ್ತಿದ್ದು ಐಗನ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಟ್ರೇಸ್ 2 ಇದೆ. ಸೊ ಐಗನ್ 1 1 ಕರೆಕ್ಟ್ ಇದೆ. ಸೊ ರ್ಯಾಂಕ್ ಏನಿದೆ ನೋಡಿ, ಇಲ್ಲಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ 2 ಇದೆ, ಇದಕ್ಕೂ 2 ಇದೆ. ನೆಕ್ಸ್ಟ್ ಮಿನಿಮಲ್ ಪಾಲಿನಾಮಿಯಲ್ ಏನಾಗುತ್ತೆ, ಇದಕ್ಕೆ ಆಲ್ರೆಡಿ ಕಂಡುಹಿಡಿದು ಬಿಟ್ಟಿದ್ವಿ, ಏನ್ ಬರುತ್ತೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತಲ್ವಾ. ಸ್ಕ್ವೇರ್ ಇದಕ್ಕೆ ಏನಾಗುತ್ತೆ ಹೇಳಿ, ಅದಕ್ಕೆ ಎಕ್ಸ್ ಮೈನಸ್ 1 ಅಥವಾ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ನೋಡಿ ಇದು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ಲಲ್ವಾ ಇದು. ಎಸ್ ಸರ್, ಸ್ಕೇಲರ್ ಮ್ಯಾಟ್ರಿಕ್ಸ್ ಆಗಲ್ಲ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರೋದು ಇದಕ್ಕೆ. ಸ್ಕೇಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ ಎಕ್ಸ್ ಮೈನಸ್ 1. ಅರ್ಥ ಆಗ್ತಿದೆನಾ. ಸೊ ಮಿನಿಮಲ್ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಬರೋದು ಯಾವುದಕ್ಕೆ, ಸ್ಕೇಲರ್ ಮ್ಯಾಟ್ರಿಕ್ಸ್ ಮಾತ್ರ. ಸೊ ಹಾಗಾಗಿ ಇದೇನ್ ಬರುತ್ತೆ 2 + 2 ಮ್ಯಾಟ್ರಿಕ್ಸ್ ಇದೆ. ದಿಸ್ ಇಸ್ ನಾಟ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಸೊ ದಟ್ಸ್ ವೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇದೆ ನೋಡಿ, ಇದೆ ಮಿನಿಮಲ್ ಪಾಲಿನಾಮಿಯಲ್ ಆಗುತ್ತೆ. ಏನೋ ಬೇಕಾದ್ರೆ ಚೆಕ್ ಮಾಡಿ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಈ ಕ್ವಶನ್ ರಾಂಗ್ ಇದೆ ಇದು. ಓಕೆನಾ, ಈ ಕ್ವಶನ್ ಇದೆ ನೋಡಿ, ಅದೇ ಕ್ವಶನ್ ಕರೆಕ್ಟ್ ಇದೆ, ಆಪ್ಷನ್ಸ್ ರಾಂಗ್ ಇದೆ, ಬಟ್ ಯಾರು ಕ್ಲೈಮ್ ಮಾಡಿಲ್ಲ ಇಲ್ಲಿ. ಸೊ ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ ಕೀ ಆನ್ಸರ್ ಅಲ್ಲಿ. ಅದೇ ಟ್ರಾನ್ಸ್ಪೋಸ್ ಮಾಡ್ಬೇಕಾಗಿತ್ತು, ಇದನ್ನ ಅವ್ರು ಟ್ರಾನ್ಸ್ಪೋಸ್ ಮಾಡಿಲ್ಲ. ಬಿಕಾಸ್ ಚೆಕ್ ಮಾಡಿ ನೀವಲ್ಲಿ ಏನ್ ಕೊಟ್ಟಿದ್ದಾರೆ, ಡಿಫ್ರೆನ್ಶಿಯೇಟ್ ಕೊಟ್ಟಿದ್ದಾರೆ. ಆಪರೇಟರ್ ಡಿಫ್ರೆನ್ಶಿಯೇಟ್ ಮಾಡೋದು ತಗೋಬೇಕು ಅಲ್ಲಿ. ವಿತ್ ರೆಸ್ಪೆಕ್ಟ್ ಟು ದ ಯಾವ ಬೇಸಿಸ್ ಅಂತ ಹೇಳ್ತಿದ್ದಾರೆ ಅವರು, 1 + x x x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ದ ಬೇಸಿಸ್ ಅಂತ ಕೊಟ್ಬಿಟ್ಟಿದಾರಲ್ವಾ ಅಲ್ಲಿ. ಅಂದ್ರೆ ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಟಿ ಈ ಬೇಸಿಸ್ ಅನ್ನ ಬಿ ಅಂತ ತಗೊಂಡ್ರೆ ಬಿ ಇಟ್ ಸೆಲ್ಫ್ ಬಿ. ಸೊ ದಿಸ್ ಟ್ರಾನ್ಸಿಷನ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬೇಕು. ಇವಾಗ ಇಲ್ಲಿ ಫಸ್ಟ್ ಏನಾಗುತ್ತೆ ನೋಡಿ, ಎಫ್ ಅಂತ ಕೊಟ್ಟಿದಾರಲ್ವಾ, ಬೇಸಿಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನಿದೆ ಹೇಳಿ, ಇಲ್ಲಿ ಬೇಸಿಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ 1 + x ಇದೆ, ಅದನ್ನ ಕೊಡ್ಬೇಕು, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇವಾಗ ಈ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, 1 + x ಆಗುತ್ತೆ. ಸೆಕೆಂಡ್ ಎಲಿಮೆಂಟ್ f of x ಇದೆ, ಡಿಫ್ರೆನ್ಶಿಯೇಷನ್ ಆಫ್ x ಇಸ್ ವಾಟ್ 1. ಅವ್ರು ಹೇಳ್ತಾರೆ ನೋಡಿ f' ಮಾಡಿ ಅಂತ, ವಿತ್ ರೆಸ್ಪೆಕ್ಟ್ ಯಾವುದು x. ನೆಕ್ಸ್ಟ್ f of x ಸ್ಕ್ವೇರ್ ಇದೆ ನೋಡಿ, ಅದೇನಾಗುತ್ತೆ 2x ಆಗುತ್ತೆ. ಓಕೆನಾ. ಸೊ ಇವಾಗ 1 ಇದೆ ನೋಡಿ, ಅದನ್ನ ನೀವು ಲೀನಿಯರ್ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಆಫ್ ಇನ್ ಬರೀಬೇಕು. ಕರೆಕ್ಟ್ ಅಲ್ವಾ. ಅದೇ ಟ್ರಾನ್ಸಿಷನ್ ಮ್ಯಾಟ್ರಿಕ್ಸ್ ಅಂದ್ರೆ C1 × 1 + x ವಿತ್ ರೆಸ್ಪೆಕ್ಟ್ ಟು ಅದೇ ಬೇಸಿಸ್ ಅಂತ ಹೇಳ್ತಿದ್ದಾರೆ, ಪ್ಲಸ್ C2 × x ಪ್ಲಸ್ C3 × x ಸ್ಕ್ವೇರ್. ಇವಾಗ ಏನಾಗುತ್ತೆ ಹೇಳಿ, ಇದು C1 + C1x ಪ್ಲಸ್ C2x ಪ್ಲಸ್ C3x ಸ್ಕ್ವೇರ್. ಸೊ ಕ್ಲಿಯರ್ ಆಗಿ C1 ಕಾನ್ಸ್ಟೆಂಟ್ ಏನಾಗ್ಬಿಡುತ್ತೆ ಹೇಳಿ, 1 ಆಗುತ್ತೆ. ಕೋಎಫಿಷಿಯಂಟ್ ಆಫ್ x C1 + C2 ಇದೆ, ಈ ಕಡೆ ಲೆಫ್ಟಿಗೆ ಇಲ್ಲ 0. ಕ್ಲಿಯರ್ ಆಗಿ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಈ ಕಡೆ ಇಲ್ಲ, = 0 ಆಗುತ್ತೆ. C2 = ಏನಾಗ್ಬಿಡುತ್ತೆ ಮೈನಸ್ C1 C2 = -1. ಸೊ -1 ಆಗ್ತಿದೆ. C1 = 1 ಬರ್ತಿದೆ, C2 = -1 ಬರ್ತಿದೆ, C3 = 0 ಬರ್ತಿದೆ. ನೋಡಿ ಎಕ್ಸಾಮ್ ಅಲ್ಲಿ ಬರ್ತಿದಂಗೆ ನಿಮಗೆ ಗೊತ್ತಾಗ್ಬಿಡ್ಬೇಕು. ಇದು ಹೆಂಗ್ ಬರ್ಕೊಂತಿರುವಾಗ ಟ್ರಾನ್ಸ್ಪೋಸ್ ಮಾಡ್ತಿರಲ್ವಾ, 1 ಬಂದಿದೆ, -1 ಬಂದಿದೆ, ಇದು 0 ಬಂದಿದೆ. ಸೊ ಯಾವ ಆಪ್ಷನ್ ಇದೆ ನೋಡಿ, ಅಲ್ಲಿ ಯಾವ ಆಪ್ಷನ್ ನೋಡಿ ಇಲ್ಲ, ಅಲ್ಲಿ ಅವ್ರು ಹಿಂಗ್ ಕೊಟ್ಬಿಟ್ಟಿದ್ದಾರೆ ರೋ ಅಲ್ಲಿ. ಓಕೆನಾ, ಅಂದ್ರೆ ಈ ತರ ಬರ್ತಿದೆ ಅಂತ ಕೊಟ್ಟಿದ್ದಾರೆ, ಬಟ್ ಟ್ರಾನ್ಸ್ಪೋಸ್ ಮಾಡ್ಬೇಕು ನೀವು ಟ್ರಾನ್ಸಿಷನ್ ಮ್ಯಾಟ್ರಿಕ್ಸ್. ಸೊ ಇದು ರಾಂಗ್ ಇದೆ ಕ್ವಶನ್ ಇದೆ ಇಲ್ಲಿ. ಆಗ್ತಿದೆನಾ, 1 - 1 0. ಓಕೆ, ನೆಕ್ಸ್ಟ್ ಇಲ್ಲಿ 1 ಇದೆ ನೋಡಿ, ಅದನ್ನು ಅದೇ ತರ ಮಾಡಿದಾಗ ಸೇಮ್ ಬರುತ್ತೆ. ಇದನ್ನ ಸೇಮ್ ಲೀನಿಯರ್ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಆಫ್ ಇದನ್ನ ಮಾಡಬೇಕು. ಅವಾಗ ಏನ್ ಬರುತ್ತೆ ಹೇಳಿ, 1 ಬರುತ್ತೆ, -1 ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ 2x ಇದೆ ನೋಡಿ, ಅದನ್ನ ಏನ್ ಮಾಡ್ತೀರಾ, ಸೇಮ್ ಇಲ್ಲಿದೆ ನೋಡಿ, 2x = ಸೇಮ್ ಇದು ಬರ್ಕೊಳ್ಳಿ ಅಷ್ಟೇ. C1 + x ಕಾಮನ್ ತಗೊಂಡ್ರೆ C1 + C2x ಪ್ಲಸ್ C3x ಸ್ಕ್ವೇರ್ ಆಗುತ್ತೆ. C1 = 0 ಆಗ್ಬಿಡುತ್ತೆ, ಕಾನ್ಸ್ಟೆಂಟ್ ಇಲ್ಲ ಅಲ್ಲಿ. ಕೋಎಫಿಷಿಯಂಟ್ ಆಫ್ C1 + C2 = 2 ಇದೆ,
ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಂದ C3 = 0 ಆಗುತ್ತೆ. ಸೊ ಕ್ಲಿಯರ್ ಆಗಿ ಏನಾಗುತ್ತೆ C2 2 ಆಗುತ್ತೆ. 2 ಆಗುತ್ತೆ. ಸೊ ಅದನ್ನ ಬರ್ಕೊಂಡ್ರೆ ಏನಾಗುತ್ತೆ ಇಲ್ಲಿ C1 0, C2 2, C3 0 ಬಂದಿದೆ. ಸೊ ಟ್ರಾನ್ಸ್ಪೋಸ್ ಮಾಡಿ, ಆಲ್ರೆಡಿ ಟ್ರಾನ್ಸ್ಪೋಸಲ್ ತಗೊಂಡ್ಬಿಟ್ಟಿದ್ದೀನಿ ನಾನು ಇದನ್ನ. ಟ್ರಾನ್ಸ್ಪೋಸ್ ಅಲ್ವಾ ಇದು? ಎಸ್ ಸರ್. ಸೊ ಆಪ್ಷನ್ ಬಿ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ. ಸೊ ಆಪ್ಷನ್ ಬಿ ನ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಬರುತ್ತೆ. ಬಟ್ ಟ್ರಾನ್ಸ್ಪೋಸ್ ಮಾಡೇ ಕೊಡ್ಬೇಕು ಅವರು, ಇಲ್ಲಿ ರಾಂಗ್ ಆಗಿದೆ ಇದು. ಓಕೆನಾ? ಹಾಗಾಗಿ ನೋಡಿ ಇದೆ. ಸೊ ಯಾರು ಕ್ಲೇಮ್ ಮಾಡಿಲ್ಲ ಅದು. ಓಕೆ, ಇದು ಅರ್ಮಿಷನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ದೆನ್ ದ ಐಗನ್ ವ್ಯಾಲ್ಯೂಸ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಇದು ಅರ್ಮಿಷನ್ ಮ್ಯಾಟ್ರಿಕ್ಸ್ ಅಲ್ವಾ ಇದು? ಅರ್ಮಿಷನ್ ಮ್ಯಾಟ್ರಿಕ್ಸ್ ಎ ಥೀಟಾ = ಎ ಆಗ್ಬೇಕು. ಇದು ಅರ್ಮಿಷನ್ ಮ್ಯಾಟ್ರಿಕ್ಸ್. ನೋಡಿ, ಅರ್ಮಿಷನ್ ಮ್ಯಾಟ್ರಿಕ್ಸ್ ಮತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಲ್ವೇಸ್ ಏನ್ ಬರುತ್ತೆ ಹೇಳಿ? ಐಗನ್ ವ್ಯಾಲ್ಯೂಸ್ ರಿಯಲ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಇದೆ. ಸೊ ಆಗಿದೆ, ಇದು ಸಿಂಪಲ್ ಇದೆ. ಓಕೆ, ಇದೇನಾಗ್ಬಿಡುತ್ತೆ ಹೇಳಿ? ಡೈಮೆನ್ಷನ್ 2 ಆಗುತ್ತಲ್ವಾ? ಇದು ನಿಮ್ಗೆ ಇನ್ನೊಂದು ಏನಂದ್ರೆ ನೋಡಿ, ಈಗ ಅದು ಅರ್ಥ ಆಗ್ಲಿಲ್ಲ, ಇದು ಏನಾದ್ರು ಹೆವಿ ಅಂತ ಅನಿಸ್ತು ಅಂದ್ರೆ ಇದು ಬೆಟರ್ ಇಲ್ಲಿದೆ ನೋಡಿ. ಏನ್ ಮಾಡ್ತೀರಾ ಅಂದ್ರೆ, ಸೊ ಏನ್ ಕೊಟ್ಟಿದ್ದಾರೆ? ABCD ಕೊಟ್ಟಿದ್ದಾರೆ ವಿತ್ ಕಂಡೀಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. A = C ತಗೋಬಹುದು ಅಂತ ಹೇಳ್ತಿದ್ದಾರೆ. ನೀವೇನ್ ಮಾಡ್ತೀರಿ? ಎಗೆ ಏನೇ ಬರ್ಕೊಳ್ಳಿ. ಬಿ ಅಂದ್ರೆ ಏನ್ ಬರೀಬಹುದು ಅಂತ ಹೇಳ್ತಾರೆ ನೋಡಿ ಅವರು. ಬಿ ಅಂದ್ರೆ ಓಕೆ, ಬಿ ಹಂಗೆ ಬರ್ಕೊಳ್ಳಿ. ಸೊ ಸಿ ಅಂದ್ರೆ ಏನಾಗುತ್ತೆ ಇವಾಗ? ಎಸ್ ಸರ್. ಮತ್ತೆ ಡಿ ಅಂದ್ರೆ A + B ಬರೀಬಹುದು. ಎಷ್ಟು ಇಲ್ಲಿ ವೇರಿಯಬಲ್ಸ್ ಇದೆ ನೋಡಿ, ಇಲ್ಲಿ ಎ ಮತ್ತೆ ಎರಡೇ ಇರೋದು. ಸೊ ಡೈಮೆನ್ಷನ್ 2 ಆಯ್ತಾ? ಸೊ ಆಪ್ಷನ್ ಬಿ. ಓಕೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಇಫ್ ಎ ಅದು ಲೆಸ್ ದ್ಯಾನ್ ಬಿ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಬಿ, ಬಿ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಸಿ, ಲೆಸ್ ದ್ಯಾನ್ ಡಿ, ಸೊ ಆರ್ ಫಿಕ್ಸ್ಡ್ ರಿಯಲ್ ನಂಬರ್ಸ್. ಫಿಕ್ಸ್ಡ್, ಓಕೆನಾ? ಸೊ W, X, Y and Z represent any real number. ಸೊ ನಾಟ್ ಫಿಕ್ಸ್ಡ್, ಏನ್ ಬೇಕಾದ್ರೆ ತಗೋಬಹುದು ನೀವು. ಸೊ ವಿಚ್ ಪೇರ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಸಸ್ ಕ್ಯಾನ್ ನೆವರ್ ಬಿ ಎ ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್. ಇದು ನೋಡಿ 4 ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ಕ್ಯಾನ್ ನೆವರ್ ಬಿ ಸಿಮಿಲರ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಓಕೆನಾ? ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಎಗೆ 1 ತಗೊಳ್ಳಿ, ಲೆಸ್ ದ್ಯಾನ್ 2, ಲೆಸ್ ದ್ಯಾನ್ 3, ಲೆಸ್ ದ್ಯಾನ್ 4 ತಗೋಬೋದಾ? ಎಸ್ ಸರ್. ತಗೋಬೋದಲ್ವಾ? ಓಕೆ, ಇವಾಗ ನೋಡಿ ಆಪ್ಷನ್ ಎ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ A + B ಟ್ರೇಸ್. ಸೊ ಟ್ರೇಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಹೇಳಿ? 3 ಆಗುತ್ತೆ. A + B. ಟ್ರೇಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಇದೆ C + D ಇದೆ ಅಲ್ವಾ? ಓಕೆನಾ? ಎಸ್ ಸರ್. ಸೊ ಅಬ್ಸರ್ವ್ ಮಾಡಿ ನೀವು ಇಲ್ಲಿ ಆಪ್ಷನ್ ಬಿ ಅಲ್ಲಿ. ಸೊ ಕಡಿಮೆ ವ್ಯಾಲ್ಯೂ ಇದೆ, ಇನ್ಫಿಮಮ್ ಅಂತ ತಗೊಂಡಿದ್ದು. ಓಕೆನಾ? ಕಡಿಮೆ, ಮ್ಯಾಕ್ಸಿಮಮ್ ಇದೆ ಅಂತ. ಸೊ ಆಡ್ ಮಾಡ್ತಿದ್ದಾರೆ. ಸೊ ಮಿಡ್ಲ್ ಇರೋ ತಗೊಳ್ತಿದ್ದಾರೆ. ಸೊ ನಮಗೆ ಇದರ ಸಿಗುತ್ತೆ, ನಮಗೆ ಇಲ್ಲಿ ಸಿಮಿಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಚೂಸ್ ಮಾಡ್ಬೋದು. ಬಟ್ ಇಲ್ಲಿ ಫಸ್ಟ್ ಆಪ್ಷನ್ ಯಾಕಾಗಲ್ಲ ಅಂದ್ರೆ ನೋಡಿ, A + B ಇದೆ ನೋಡಿ. A + B ನೆವರ್ = C + D. ಓಕೆನಾ? ನೀವು ಯಾವುದೇ ತಗೊಳ್ಳಿ, ನೀವು ಸಾಧ್ಯನೇ ಇಲ್ಲ ಅಲ್ಲಿ ಸೆಟ್ ಮಾಡಕ್ ಆಗಲ್ಲ. ಅಂದ್ರೆ ಟ್ರೇಸ್ ಇದೆ ನೋಡಿ, ಓಲ್ಡ್ ಆಗಲ್ಲ. ಸೊ ಟ್ರೇಸ್ ನಾಟ್ ಈಕ್ವಲ್ ಟು ಬಂದ್ರೆ ಏನಾಗುತ್ತೆ ಹೇಳಿ? ಬಟ್ ಇಲ್ಲಿ ನೋಡಿ ಆಪ್ಷನ್ ಬಿ. ಈಗ A + D, ನೆಕ್ಸ್ಟ್ B + C ಇದೆ. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ನೋಡಿ, ಅಂದ್ರೆ ಅವ್ರು ಹೇಳ್ತಿರೋದು ಕ್ಯಾನ್ ನೆವರ್ ಬಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸಮ್ ಟೈಮ್ ಆಗ್ಬಹುದು. ಓಕೆನಾ? ಈಗ ನೋಡಿ A + D, B + C ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲೇ ಇದೆ ನೋಡಿ, ಆಗ್ಬಿಡುತ್ತಲ್ವಾ? 1 + 4 2 + 3 ಸರ್ 5 ಆಗುತ್ತೆ. ಆಗ್ತಿದೆ ಅಲ್ಲಿ, ತಗೋಬೋದಲ್ವಾ? ಚೂಸ್ ಮಾಡಬಹುದು. ಆಪ್ಷನ್ ಬಿ ಚಾನ್ಸ್ ಇದೆ. A + D ಓಕೆ, ಸೇಮ್ ಕೊಟ್ಬಿಟ್ಟಿದೆ, ಚಾನ್ಸ್ ಇದೆ, ತಗೋಬಹುದು. ಯಾಕಂದ್ರೆ X and Y ಆರ್ ಆರ್ಬಿಟ್ರಿ. A + D ಇದೆ, B + C ಇದೆ. ಸೊ ಓಲ್ಡ್ ಆಗ್ತದೆ. ಬಟ್ ಯಾವ್ದು ಓಲ್ಡ್ ಆಗಲ್ಲ ಅಂದ್ರೆ ಇಲ್ಲಿ ನೋಡಿ 2 + 7 3. ಸೊ 3 ನಾಟ್ ಈಕ್ವಲ್ ಟು 7 ಅಂದ್ರೆ ಈ A + B ಇದೆ ನೋಡಿ. ಸೊ ಆಲ್ವೇಸ್ ಲೆಸ್ ದ್ಯಾನ್ C + D. ಪಾಸಿಟಿವ್ ತಗೊಂಡ್ರೆ. ಸೊ ನೆಗೆಟಿವ್ ತಗೊಂಡ್ರೆ ಏನಾದ್ರು ಒಟ್ಟಲ್ಲಿ ಏನಾಗುತ್ತೆ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರುತ್ತೆ. ಸೊ ಈಕ್ವಲ್ ಆಗಲ್ಲ ಅಲ್ಲಿ. ಹಾಗಾಗಿ ಸೊ ನೆವರ್ ಅಂತ ಹೇಳ್ಬೋದು ಇದು ಫಸ್ಟ್ ಆಪ್ಷನ್. ಓಕೆನಾ? ಸ್ವಲ್ಪ ಥಿಂಕ್ ಮಾಡ್ಬೇಕಿದು. ಓಕೆ, ಇದು ಹೇಳಿ ನೋಡೋಣ. ಈಸಿ ಇದೆ. ಎಫ್ ಆಫ್ Z ಕೊಟ್ಟಿದ್ದಾರೆ ಇಸ್ ಅನಾಲಿಟಿಕ್ ಫಾರ್ ಆಲ್ Z ಬಿಲಾಂಗ್ಸ್ ಟು C. U of X, Y = ಅಂದ್ರೆ ಏನ್ ಕೊಟ್ಟಿದ್ದಾರೆ? ರಿಯಲ್ ಪಾರ್ಟ್ ಕೊಟ್ಟಿದ್ದಾರೆ ಆಫ್ ಎ ಅನಾಲಿಟಿಕ್ ಫಂಕ್ಷನ್. ಸೊ ದೇನ್ ಎಫ್ ಆಫ್ Z ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಇಷ್ಟು ಮಾಡ್ಬೇಕಷ್ಟೇ ನೀವು. f' = ಇನ್ ಟರ್ಮ್ಸ್ ಆಫ್ ಇದನ್ನ ಏನಂತ ಬರ್ಕೊಳ್ತೀವಿ ನಾವು ಹೇಳಿ? ವಿತ್ ರೆಸ್ಪೆಕ್ಟ್ X ಗೆ dou by dou X, dou by dou X, dou U by dou Y, dou V by dou X. ವಿತ್ ರೆಸ್ಪೆಕ್ಟ್ ಟು ನೋಡಿ, ಇದು ವಿತ್ ರೆಸ್ಪೆಕ್ಟ್ ಟು Z ಮಾಡೋದು. ಬಟ್ ನಾವು ಪ್ರೂವ್ ಮಾಡ್ತೀವಿ ನೆಸೆಸರಿ ಕಂಡೀಷನ್ ಫಾರ್ ಅನಾಲಿಟಿಸಿಟಿ.
ಅಲ್ಲೆಲ್ಲ ನಾವು ಇದು ಡೆರಿವೈವ್ ಮಾಡ್ತೀವಿ ನೋಡಿ. ಡೆರಿವೇಶನ್ ಮಾಡ್ಬೇಕಾದ್ರೆ ಎಫ್ ಡ್ಯಾಶ್ ಆಫ್ ಝೆಡ್ ಈಕ್ವಲ್ ಟು ನಾವು ಡಿಫ್ರೆನ್ಶಿಯೇಟ್ ಮಾಡ್ತಿರೋದು ವಿತ್ ರೆಸ್ಪೆಕ್ಟ್ ಟು ಝೆಡ್, ಬಟ್ ಇನ್ ಟರ್ಮ್ಸ್ ಆಫ್ ಎಕ್ಸೆಲ್ ಬರುತ್ತೆ ಈ ಎಕ್ಸ್ಪ್ರೆಷನ್. ಓಕೆನಾ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಝೆಡ್ ಇದೆ ನೋಡಿ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಬಟ್ ಇನ್ ಟರ್ಮ್ಸ್ ಆಫ್ ವೈ ಬೇಕಂತಂದ್ರೆ ನಾವು ಬೈ dou v ಯೂಸಿಂಗ್ by ಸಿಯರ್ dou ಇಕ್ವೇಶನ್. y. ಹಾ, ಓಕೆನಾ, ಸಿಯರ್ ಇಕ್ವೇಶನ್ ಯೂಸ್ ಮಾಡ್ತೀವಿ. ಬಟ್ ಇವಾಗ ಏನ್ ಕೊಟ್ಟಿದ್ದಾರೆ, ಜಸ್ಟ್ ಯು ಕೊಟ್ಟಿದ್ದಾರೆ, ಅದೇ ಇನ್ ಟರ್ಮ್ಸ್ ಆಫ್ ಯು ಅಲ್ಲೇ ಬರ್ಬೇಕು ಇವಾಗ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ದೋ ಯು ಬೈ ಇದೆ, ನೋ ಪ್ರಾಬ್ಲಮ್. ನೋಡಿ, ಬೈ ಮಿಲ್ಲೆ ಥಾಮ್ಸನ್ ಮೆಥಡ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಕ್ಸಿಗೆ ಏನ್ ತಗೊಳ್ತೀವಿ ಹೇಳಿ, ಝೆಡ್ ತಗೊಳ್ತೀವಿ. ವೈಗೆ ಏನ್ ತಗೊಳ್ತೀವಿ, 0 ತಗೊಳ್ತೀವಿ ಬೈ ಮಿಲ್ಲೆ ಥಾಮ್ಸನ್. ಓಕೆನಾ. ನೆಕ್ಸ್ಟ್ ಐ ಇಂಟು ನೋಡಿ ಇಲ್ಲಿ ದೋ ವಿ ಬೈ ದೋ ಎಕ್ಸ್. ವಿ ಎಕ್ಸ್ ಅಂದ್ರೆ ಏನಿದೆ ನೋಡಿ ಇಲ್ಲಿ ಬೈ ಸಿಯರ್ ಇಕ್ವೇಶನ್ ಮೈನಸ್ ಯು ವೈ ಇದೆ. ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇಲ್ಲಿ ಮೈನಸ್ ದೋ ಯು ಬೈ ದೋ ವೈ ಅಗೇನ್ ಮಿಲ್ಲೆ ಥಾಮ್ಸನ್ ಝೆಡ್ 0 ಅಂದ್ರೆ ಎಕ್ಸಿಗೆ ಝೆಡ್ ಕೊಡಬೇಕು, ವೈಗೆ 0 ಕೊಡ್ಬೇಕಂತ. ಸೊ ಇವಾಗ ಏನಾಗ್ಬಿಡುತ್ತೆ, ದೋ ಯು ಬೈ ದೋ ಎಕ್ಸ್ ಏನಾಗುತ್ತೆ ಹೇಳಿ, ಇದು ಇಲ್ಲೇ ಮಾಡ್ಕೊಂತೀರಾ ನೀವು ಎಕ್ಸಾಮ್ ಅಲ್ಲಿ. ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ಇ ಪವರ್ ಎಕ್ಸ್ cos y. ಝೆಡ್ ಕಾಮ 0 ಕೊಡಬೇಕು, ಅಂದ್ರೆ ಎಕ್ಸ್ ಅಂದ್ರೆ ಝೆಡ್, e ವೈ power ಅಂದ್ರೆ z ಇ ಪವರ್ ಅಷ್ಟೇ. ಝೆಡ್ ಅಷ್ಟೇ. ಈಕ್ವಲ್ ಟು ಇ ಪವರ್ ಝೆಡ್ ಬರ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ ದೋ ಯು ಬೈ ದೋ ವೈ ಮಾಡ್ಕೊಳ್ಳಿ, 1 ಮೈನಸ್ ಇ ಪವರ್ ಎಕ್ಸ್ ಸೈನ್ ವೈ. Yes sir. ಸೊ ಅಟ್ ಝೆಡ್ ಕಾಮ 0 ಅಂದ್ರೆ ಎಕ್ಸ್ ಗೆ ಝೆಡ್ ಕೊಡಿ, ವೈಗೆ 0 ಕೊಡಿ, ಸೈನ್ 0 ಏನಾಗ್ಬಿಡುತ್ತೆ 0. 0 ಈಕ್ವಲ್ ಟು 1 ಆಗುತ್ತೆ ಈ ಪಾಯಿಂಟ್ ಹತ್ರ, ಝೆಡ್ ಕಾಮ 0 ಹತ್ರ. ಅಂದ್ರೆ ಏನ್ ಬರ್ತಿದೆ, 1 ಬರ್ತಿದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಐ ಇಂಟು 1. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇ ಪವರ್ ಝೆಡ್ ಮೈನಸ್ ಐ. ಇದು ಬರ್ತಿದೆಯಲ್ಲ ಎಫ್ ಡ್ಯಾಶ್ ಆಫ್ ಝೆಡ್. ಇದು ಎಫ್ ಆಫ್ ಝೆಡ್ ಬೇಕಾದ್ರೆ ಏನ್ ಮಾಡ್ತೀರಾ, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಇಂಟು ಡಿ ಝೆಡ್. ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ ಗೆಟ್ ಕ್ಯಾನ್ಸಲ್, ಎಫ್ ಆಫ್ ಝೆಡ್ ಬರ್ತಿದೆನಾ, ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಏನಾಗುತ್ತೆ, ಇ ಪವರ್ ಝೆಡ್ ಮೈನಸ್ ಐ ಆಚೆ ಬರುತ್ತೆ ಇಂಟಿಗ್ರೇಷನ್ ಇಂದ. ಇಂಟಿಗ್ರೇಷನ್ ಆಫ್ ಡಿ ಝೆಡ್ ಏನಾಗುತ್ತೆ ಹೇಳಿ, integration of dz. Z. This is the required analytic function. So option ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತು? Yes sir. ಡೌಟ್ಸ್ ಇರೋ ಕೇಳಿ. ಕ್ಲಿಯರಾ ಮ್ಯಾಮ್ ಎಲ್ರಿಗೂ? ಈಸಿ ಇದೆ ನೋಡಿ. ಓಕೆನಾ, ಸಿಂಪಲ್, ಈ ತರ ಬರ್ಕೊಂಡ್ರೆ ಆಯ್ತು. ಸೊ ಬೈ ಮಿಲ್ಲೆ ಥಾಮ್ಸನ್ ಏನ್ ಮಾಡ್ತೀವಿ ನಾವು, ಎಫ್ ಡ್ಯಾಶ್ ಆಫ್ ಝೆಡ್ಗೆ ಎಕ್ಸ್ ಈಕ್ವಲ್ ಟು ಝೆಡ್ ತಗೊಳ್ತೀವಿ, ವೈ ಈಕ್ವಲ್ ಟು 0 ತಗೊಳ್ತೀವಿ. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಅಲ್ಲಿ ತಗೋಬೇಕು, ಎಫ್ ಆಫ್ ಝೆಡ್ ಮಾಡಿ ಆಮೇಲೆ ತೊಗೊಳಂಗಿಲ್ಲ ನೀವು. ಎಫ್ ಡ್ಯಾಶ್ ಆಫ್ ಝೆಡ್ ಅಲ್ಲಿ ತಗೊಂಡು ಇಂಟಿಗ್ರೇಟ್ ಮಾಡ್ಬೇಕು ಇದನ್ನ. ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಷಿಯೇಷನ್ ಕ್ಯಾನ್ಸಲ್ ಆಗ್ಬಿಟ್ಟು ಎಫ್ ಆಫ್ ಝೆಡ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಎಫ್ ಆಫ್ ಝೆಡ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಝೆಡ್ ಏನಾಗುತ್ತೆ, ಇ ಪವರ್ ಝೆಡ್ ಆಗುತ್ತೆ, ಮೈನಸ್ ಐ ಇದೆ, ಇಂಟಿಗ್ರೇಷನ್ ಆಫ್ ಝೆಡ್ ಡಿ ಝೆಡ್ ಏನಾಗುತ್ತೆ, ಝೆಡ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ನೋಡಿ, ಇದು ಈಸಿ ಇದೆ ಡೈರೆಕ್ಟ್ ಹೋದ್ರೆ. ಬಟ್ ಬೆಟರ್ ಏನಂತ ನೋಡಿ, ಇಲ್ಲಿ ಸುಮ್ಮನೆ ಒಂದು ವ್ಯಾಲ್ಯೂ ತಗೊಂಬೋಣ. ಸಿಂಪಲ್ ಆಲ್ಫಾ ಕೂಡ 0 ತಗೋಬೋದಾ? Yes sir. ಝೆಡ್ ಕೂಡ ಏನಾಗ್ಬಿಡುತ್ತೆ, 1 ಮೈನಸ್ ಕಾಸ್ ಆಲ್ಫಾ ಕಾಸ್ 0 1 ಸೈನ್ 0 0. ಝೆಡ್ ಕೂಡ ಏನ್ ಬರ್ತಿದೆ 0. ಝೆಡ್ ಕೂಡ ಏನಾಗುತ್ತೆ ಮಾಡ್ 0 ದಟ್ ಈಸ್ ಈಕ್ವಲ್ ಟು 0. ಆಲ್ಫಾ 0 ತಗೊಂಡಾಗ ಏನ್ ಬರ್ತಿದೆ, ಮಾಡಲಸ್ ವ್ಯಾಲ್ಯೂ 0 ಬರ್ತಿದೆ. ಕ್ಲಿಯರ್ ಆಗಿ ಆಪ್ಷನ್ ಸಿ ಗೆ ನಾವ್ ಏನಾದ್ರು ಆಲ್ಫಾ 0 ತಗೊಂಡ್ಬಿಟ್ರೆ ಕಾಸ್ 0 1 ಆಗುತ್ತೆ, ರೂಟ್ 2 ಬಂದ್ಬಿಡುತ್ತಾ, ಡಿಸ್ಕಾರ್ಡ್. ಆಪ್ಷನ್ ಡಿ ಈಗ ಆಪ್ಷನ್ ಎ ಉಳ್ಕೊಂಡಿದೆ, ಆಪ್ಷನ್ ಬಿ ಉಳ್ಕೊಂಡಿದೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಆಗ್ಲೇ ನಾವು ಸೈನ್ 0 ಆ ತರ ಮಾಡ್ಕೊಂಡ್ವಿ, ಇವಾಗ ಕಾಸ್ 0 ಆಗ್ಬೇಕು. ಆಲ್ಫಾ ಈಕ್ವಲ್ ಟು ಪೈ ಬೈ 2 ತಗೋಬೋದಾ? ಮಾಡ್ ಝೆಡ್ ಈಕ್ವಲ್ ಏನಾಗುತ್ತೆ, ಅಥವಾ ಝೆಡ್ ಈಕ್ವಲ್ ಏನಾಗುತ್ತೆ ಹೇಳಿ, 1 ಮೈನಸ್ ಕಾಸ್ ಪೈ ಬೈ 2 0 ಪ್ಲಸ್ ಐ ಇಂಟು ಸೈನ್ ಪೈ ಬೈ 2 1 ಆಗುತ್ತೆ. ಸೊ ಮಾಡ್ ಝೆಡ್ ಈಕ್ವಲ್ ಏನಾಗುತ್ತೆ ಹೇಳಿ, ಸ್ಕ್ವೇರ್ ರೂಟ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ 2. ಸೊ ಈಗ ಆಲ್ಫಾ ಈಕ್ವಲ್ ಟು ಪೈ ಬೈ 2 ತಗೊಂಡೋಗಿ ಆಪ್ಷನ್ 1 ಅಲ್ಲಿ ಕೊಟ್ರೆ ರೂಟ್ 2 ಸೈನ್ ಆಫ್ ಪೈ ಬೈ 2 ಬೈ 2 ಪೈ ಬೈ 4 ಆಗುತ್ತಾ, ರೂಟ್ 2 ಇಂಟು ಸೈನ್ ಪೈ 4 ಅಂದ್ರೆ ಏನಾಗ್ಬಿಡುತ್ತೆ 1 ಬೈ ರೂಟ್ 2. ರೂಟ್ 2 ರೂಟ್ ಗೆಟ್ ಕ್ಯಾನ್ಸಲ್ 1 ಬರ್ತಿದೆ, ನಮಗೇನ್ ಬಂದಿದೆ ಅಲ್ಲಿ ರೂಟ್ 2. ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ, ಯಾವ್ದು ಉಳ್ಕೊಳುತ್ತೆ, ಆಪ್ಷನ್ ಬಿ. ಕ್ಲಿಯರಾ? Yes sir. ಇಲ್ಲಾಂದ್ರೆ ಮಾಡ್ ಝೆಡ್ ಈಕ್ವಲ್ ಏನ್ ತಗೊಳ್ತೀರಾ, ರಿಯಲ್ ಪಾರ್ಟ್
ಇಮ್ಯಾಜಿನರಿ ಪಾರ್ಟ್ ಇದೆ. 1 ಮೈನಸ್ ಕಾಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಮಾಡ್ z ಈಕ್ವಲ್ ಏನಾಗ್ಬಿಡುತ್ತೆ ಸ್ಕ್ವೇರ್ ರೂಟ್ a ಮೈನಸ್ b ಹೋಲ್ ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ plus ಆಲ್ಫಾ cos square alpha minus 2 cos square ಸೈನ್ cos ಸ್ಕ್ವೇರ್ alpha. ಸೊ ಮಾಡ್ z ಈಕ್ವಲ್ ಟು ಸ್ಕ್ವೇರ್ ರೂಟ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಏನಾಗುತ್ತೆ 1 ಆಗುತ್ತೆ 1 ಪ್ಲಸ್ 1 2 2 ಮೈನಸ್ 2 ಕಾಸ್ ಆಲ್ಫಾ minus 2 cos alpha. ಮಾಡ್ z ಈಕ್ವಲ್ ಟು 2 ಕಾಮನ್ ತಗೊಂಡ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಆಲ್ಫಾ ಆಗುತ್ತೆ. ಸೊ ಮಾಡ್ z ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ಇಂಟು 1 ಮೈನಸ್ ಕಾಸ್ ಆಲ್ಫಾ ಏನಾಗ್ಬಿಡುತ್ತೆ ಸೈನ್ ಸ್ಕ್ವೇರ್ ಆಲ್ಫಾ ಬೈ 2. ಸೊ 1 ಮೈನಸ್ ಕಾಸ್ 2 ಆಲ್ಫಾ ಅಂದ್ರೆ ಏನಿದೆ ನೋಡಿ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಆಲ್ಫಾ ಬೈ ಆಲ್ಫಾ ಇದೆ. ಇಲ್ಲಿ ಆಲ್ಫಾ ಇದೆ ಅಲ್ವಾ ನಮ್ಗೆ, ಅಂದ್ರೆ 2 ಆಲ್ಫಾ ಬೈ 2 ಮಾಡ್ತಿದೀವಿ ಅಂದ್ರೆ ಇಲ್ಲಿ 2 ಆಗುತ್ತೆ ಬೈ 2 2 ಟು ಗೆಟ್ ಕ್ಯಾನ್ಸಲ್ 1 ಮೈನಸ್ ಕಾಸ್ ಆಲ್ಫಾ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಆಲ್ಫಾ ಬೈ 2. ಇವಾಗ ಏನಾಗುತ್ತೆ ಮಾಡಿದ್ರೆ ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಸೈನ್ ಆಲ್ಫಾ ಬೈ. ಸೊ ಆಪ್ಷನ್ ಯಾವ್ದು ಎರಡು ಆಗುತ್ತೆ ಹೇಳಿ? ಆಪ್ಷನ್ ಬಿ ಆಪ್ಷನ್ ಬಿ ಏನಾಗೈತಲ್ಲ ನಾನು Yes sir, option B ಹೇಳಿದ್ರಿ. ಆಪ್ಷನ್ ಬಿ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ಆಪ್ಷನ್ ಬಿ ಆಯ್ತಾ. ಓಕೆ ಸೈನ್ ಓಕೆ ಆಪ್ಷನ್ ಎ ಯಾಕೆ ಆಗಲ್ಲ ಅಂತ ಹೇಳ್ತೀನಿ ನೋಡಿ. ರೂಟ್ 2 ಸೈನ್ ಬೈ 4 ಅಲ್ವಾ ಇದು. Yes sir. ಸೊ ರೂಟ್ 2 ಇಂಟು 1 ಬೈ ರೂಟ್ 2 ಇಲ್ಲ ಆಪ್ಷನ್ ಬಿನೇ ಹೇಳಿರೋದು. ಆಪ್ಷನ್ ಬಿ ಹೇಳಿದ್ರೆ ಆಪ್ಷನ್ 1 ಹೇಳಿದ್ರೆ ಹೇಳಿ. ಅವಾಗ್ಲೇ ಆಪ್ಷನ್ ಬಿ ಹೇಳಿದ್ರಿ ಸರ್, ಇವಾಗ ಮಾಡಿದಾಗ ಆಪ್ಷನ್ ಎ ಬಂತು ಅಂತ. ಏನ್ ಬರ್ತಿದೆ ನಾನು ಆಪ್ಷನ್ ಬರಂಗಿಲ್ಲ, ಮಿಸ್ಟೇಕ್ ಆಯ್ತು ನೋಡಿ. ಇಲ್ಲ ಫಾರ್ಮುಲಾ ತಪ್ಪು ಬರ್ತಿತ್ತು ಸರ್. ಫಾರ್ಮುಲಾ ತಪ್ಪಾ? 1 ಮೈನಸ್ ಕಾಸ್ ಆಲ್ಫಾ ಅಂದ್ರೆ 2 ಸೈನ್ ಸ್ಕ್ವೇರ್ ಆಲ್ಫಾ ಬೈ 2 ಸರ್. ಓಕೆ ಸರ್ ಇಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿನಿ. ಓಕೆ ಆಲ್ರೆಡಿ 2 ಇದೆ. 2 ಇಂಟು 2 2 ಸ್ಕ್ವೇರ್ ಓಕೆನಾ 2 ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಓಕೆ 2 ಇಂಟು ಸೈನ್ ಆಲ್ಫಾ ಬೈ 2. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಸಾರಿ ಮಿಸ್ಟೇಕ್ ಆಯ್ತು ಇಲ್ಲಿ. ಓಕೆನಾ ಇದು? ಎಸ್ ಸರ್. ಓಕೆ ಇದೇನಾಗುತ್ತೆ ಹೇಳಿ ಸರ್? ಈಸಿ ಇದೆ ಸರ್ ಇದು, ಏನಿಲ್ಲ. ಫಸ್ಟ್ ನೋಡಿ ಆರಾಮ್ ಎಕ್ಸಾಮ್ ಅಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೋಬೇಕಿದು, ಪೂರ್ತಿ ಮಾಡಕ್ ಹೋಗ್ಬಾರ್ದು ಇದು. z-1 ಇಂಟು z-2. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಯಾಕೆ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ ನೋಡಿ z ಈಕ್ವಲ್ ಟು 1 z ಈಕ್ವಲ್ ಟು 2 ಅನ್ನೋದು ಮಾಡ್ z ಈಕ್ವಲ್ ಟು 5 ಅಲ್ಲಿ ಬರುತ್ತಲ್ವಾ ಕ್ಲಿಯರ್ ಆಗಿ. ಪಾಯಿಂಟ್ 1 ಮತ್ತೆ 2 ಮಾಡ್ z ಈಕ್ವಲ್ ಟು 5 ಸರ್ಕಲ್ ಒಳಗಡೆ ಬರುತ್ತೆ ಅಲ್ವಾ. ಸೊ ಇವಾಗ ಏನ್ ಮಾಡ್ತೀರಾ, ಎರಡು ಪಾಯಿಂಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ a ಡಿವೈಡೆಡ್ ಬೈ z-1 ಪ್ಲಸ್ b ಡಿವೈಡೆಡ್ ಬೈ z-2. ಇವಾಗ ಏನಾಗುತ್ತೆ ಅಲ್ಲಿ ತಗೊಂಡ್ರೆ, ಸೊ a ಈಕ್ವಲ್ ಟು 2 ಪ್ಲಸ್ b ಇಂಟು z-1 ಈಕ್ವಲ್ ಟು 1. ಸೊ ಇವಾಗ a ಬೇಕಂದ್ರೆ z ಈಕ್ವಲ್ ಟು ಏನು ತಗೋಬಹುದು? 1 ತಗೋಬೋದಾ? ವಿಚ್ ಇಂಪ್ಲೈಸ್ ದಟ್ ಇಂಟು 1 ಮೈನಸ್ 2 ಅಂದ್ರೆ -1 ಆಗುತ್ತೆ ಈಕ್ವಲ್ ಟು 1. ವಿಚ್ ಇಂಪ್ಲೈಸ್ ದಟ್ a ಈಕ್ವಲ್ ಏನಾಗ್ಬಿಡುತ್ತೆ -1. ನೆಕ್ಸ್ಟ್ z ಈಕ್ವಲ್ ಏನು ತಗೊಳ್ತೀರಾ? 2 ತಗೊಳ್ತೀರಲ್ವಾ. ಸೊ 0 ಆಗ್ಬಿಡುತ್ತೆ. ಸೊ b ಇಂಟು 2 1 is equal to 1, b is equal to 1. that b ಈಕ್ವಲ್ ಟು 1 ಆಗುತ್ತೆ. ಸೊ ಏನ್ ಬರ್ತಿದೆ ಅಲ್ಲಿ ನೋಡ್ಬೇಕು, ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೊಡಿ ಇಲ್ಲಿ, ಅಥವಾ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ ಇಂಟಿಗ್ರೇಷನ್ ಬರ್ಕೊಳ್ತೀರಾ ಸಿ. ಸೊ 1 ಡಿವೈಡೆಡ್ ಬೈ z-1 ಇಂಟು z-2 ಬದಲಿ ನಾವು ಇದನ್ನ ಬರೀಬಹುದು ಅಲ್ವಾ. ಫಸ್ಟ್ ಬಿ ಗೆ ಬಂದ್ಬಿಟ್ಟಿದೆ ಅಲ್ಲಿ, ಅದಕ್ಕೆ ಫಸ್ಟ್ ಬಿ ತಗೊಳ್ತೀನಿ. 1 ಡಿವೈಡೆಡ್ ಬೈ z-2. ಅದಾದ್ಮೇಲೆ ಎ ಬಂದಿದೆ -1 ಬಂದಿದೆ ಡಿವೈಡೆಡ್ ಬೈ z-1 ಇಂಟು e ಪವರ್ 2z ಇದೆ ಇಂಟು dz. ಸೊ ಬೈ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಇದೆ, ಅದ್ರ ಪ್ರಕಾರ ಆಗ್ಬಿಡುತ್ತೆ 2πi ಇಂಟು ಫಸ್ಟ್ ಇಂಟಿಗ್ರಲ್ ಅಲ್ಲಿ 2 ಇದೆ f ಆಫ್ 2 ಆಗುತ್ತೆ. ದಿಸ್ ಇಸ್ f ಆಫ್ z. f ಆಫ್ z ಏನಿದೆ e ಪವರ್ 2z. f ಆಫ್ 2 ಏನಾಗ್ಬಿಡುತ್ತೆ ಹೇಳಿ? 2 ಇಂಟು 2 e ಪವರ್ 4. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ನೆಕ್ಸ್ಟ್ ಏನಾಗ್ಬಿಡುತ್ತೆ 1 ಕೊಟ್ರೆ ಇಲ್ಲಿ e ಇಂಟು 2 ಪವರ್ 1 ದಟ್ ಈಸ್ e ಸ್ಕ್ವೇರ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಸಿಂಪಲ್. ಓಕೆ ಇದು f of z equal to zq minus 1 ಇದೆ. ಅಂಡ್ c denote the circle of radius 2 with center as 1,0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೋಬೇಕು ನೋಡಿ, ಸರ್ಕಲ್ ಬರ್ಕೋಬೇಕಾಗುತ್ತೆ ನೀವು ಇವಾಗ. ಹಿಂಗಿದೆ ಓಕೆನಾ. 1,0 ಎಲ್ಲಿ ಬರುತ್ತೆ? ಎಕ್ಸ್ ಆರ್ಡಿನೇಟ್ ಅಲ್ಲಿ 1, y ಅಲ್ಲಿ 0 ಅಂದ್ರೆ ಇದು ಬರುತ್ತಲ್ವಾ 1,0 ವಿತ್ ರೇಡಿಯಸ್ ನೋಡಿ 2 ಇದೆ. 2 ಇದೆ. ಸೊ 1 2 1 2 1 2 1 2 ಹಿಂಗ್ ಬರ್ತಿದೆ ಅಲ್ವಾ ಇದು? ಹಿಂಗ್ ಬರ್ತಿದೆ ನೋಡಿ. ಇದು ಸರ್ಕಲ್. ಸರ್ಕಲ್ ಬಂತು. ಆಫ್ ರೇಡಿಯಸ್ 2 ಇದೆ. ಈ ಕಡೆ 2 ಈ ಕಡೆ 2 ಈ ಕಡೆ 2 ಹಿಂಗಿದೆ ಓಕೆನಾ. ಇದು ಯಾವ ಪಾಯಿಂಟು? ಓಕೆ ಒಂದು ಕೆಲಸ ಮಾಡಿ,
ಇಲ್ಲಿ ಏನ್ ಕೊಟ್ಟಿದ್ದಾರೆ z ಮೈನಸ್ 1 ಕೊಟ್ಟಿದ್ದಾರೆ ಇಂಟಿಗ್ರೇಷನ್ z ಈಕ್ವಲ್ ಟು 1 ಆಗುತ್ತೆ ಡಿನಾಮಿನೇಟರ್ ನ ಈಕ್ವಲ್ ಟು 0 ಮಾಡೋದು z ಈಕ್ವಲ್ ಟು 1 ಅನ್ನೋದು ಸೆಂಟರ್ ಅಲ್ವಾ ಇದು 1, Yes, sir. 0 ಇನ್ಸೈಡ್ Inside. ಸೊ ಕೌಶಿ ಥಿಯರಮ್ ಅಪ್ಲೈ ಮಾಡಬಹುದು ಇವಾಗ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಪ್ರಕಾರ ಸಿಂಪಲ್ ಆಗಿ ಏನಾಗ್ಬಿಡುತ್ತೆ 2πi ಇಂಟು ಎಫ್ ಆಫ್ ಯಾವ ಪಾಯಿಂಟ್ 1 ಎಫ್ ಆಫ್ z ಏನ್ ಕೊಟ್ಟಿದ್ದಾರೆ z ಕ್ಯೂಬ್ ಮೈನಸ್ 1 ಕೊಟ್ಟಿದ್ದಾರೆ 0 ಬರುತ್ತೆ. 1 ಕ್ಯೂಬ್ ಮೈನಸ್ 1 ಸೊ 2πi ಇಂಟು 0 ಆಗ್ಬಿಡುತ್ತೆ ದಟ್ ಈಸ್ ಈಕ್ವಲ್ ಟು ವಾಟ್ 0 0. Option D. is the correct answer. Okay, ಇದಕ್ಕೆ ಏನಾಗುತ್ತೆ ಹೇಳಿ the roots of the equation sin z equal to cos hyperbolic 4 ಅಂತ ಇದೆ z belongs to c ಅಂತ ಕೊಟ್ಟಿದ್ದಾರೆ ಓಕೆನಾ ನೋಡಿ ಈ ತರ ಪ್ರಾಬ್ಲಮ್ಗಳನ್ನ ಡೆರಿವೇಶನ್ ಮಾಡ್ಕೊಂಡು ಕೂರಕ್ ಆಗಲ್ಲ ಎಕ್ಸಾಮ್ ಒಳಗೆ ಓಕೆನಾ ನೀವೇನ್ ಮಾಡ್ಬೇಕಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ 4 ಸೊಲ್ಯೂಷನ್ಸ್ ಅನ್ನ n belongs ಏನ್ ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ಸೆಟ್ ಆಫ್ ಆಲ್ Z. Integers. ಫಸ್ಟ್ ಆಪ್ಷನ್ ಏನ್ ಮಾಡ್ಬಿಡ್ತೀರಿ ಅಂದ್ರೆ n equal to 0 ತಗೋಬೋದಾ 0 is also integer. Yes, sir. ಏನಾಗ್ಬಿಡುತ್ತೆ ಫಸ್ಟ್ ಆಪ್ಷನ್ ತಗೊಂಡ್ರೆ z ಈಕ್ವಲ್ ಟು 0 ಇಂಟು ಪೈ 0 ಮೈನಸ್ 1 ಹೋಲ್ ಪವರ್ 0 1 ಆಗುತ್ತೆ π/2 ಮೈನಸ್ 4i ಬರುತ್ತೆ. ಇವಾಗ ಹಿಂಗ್ ತಗೊಂಡೋಗ್ಬಿಟ್ಟು z ಪಾಯಿಂಟ್ ಅನ್ನ ಇಲ್ಲಿ ಕೊಡಿ ವರ್ಡ್ ಆಗ್ಬೇಕಲ್ಲಿ ಸೊ ಸೈನ್ ಆಫ್ z ಅನ್ನ ಏನಿದೆ ನೋಡಿ ಇಲ್ಲಿ π/2 ಮೈನಸ್ 4i ಆಗುತ್ತೆ ಈಕ್ವಲ್ ಟು ನೋಡಿ ಕಾಸ್ ಹೈಪರ್ಬೋಲಿಕ್ 4 ಅಂತಂದ್ರೆ ನಾವು ರಿಯಲ್ ನಂಬರ್ ಇದೆ ಅಲ್ಲಿ ಅಂದ್ರೆ ಕಾಸ್ ಹೈಪರ್ಬೋಲಿಕ್ x ಅಂದ್ರೆ ಒಂದು ಫಾರ್ಮುಲಾ ಇದೆ e ಪವರ್ x ಪ್ಲಸ್ e ಪವರ್ ಮೈನಸ್ x ಡಿವೈಡೆಡ್ ಬೈ 2 ಇದು ಗೊತ್ತಿರಬೇಕು ಅಲ್ಲಿ 4 ಇದೆ ಹಂಗಾಗಿ ಏನಾಗ್ಬಿಡುತ್ತೆ e ಪವರ್ 4 ಪ್ಲಸ್ e ಪವರ್ ಮೈನಸ್ 4 ಡಿವೈಡೆಡ್ ಬೈ 2 ಬರಬೇಕು ಅಂದ್ರೆ ಇವಾಗ ಇನ್ ಸಾಲ್ವ್ ಮಾಡಿದ್ರೆ ಇದು ಬರ್ಬೇಕು ಇವಾಗ ನೋಡೋಣ ಇಲ್ಲಿ ಏನಾಗುತ್ತೆ ಹೇಳಿ ಸೈನ್ ಆಫ್ ಎ ಫಾರ್ಮುಲಾ ಸೈನ್ π/2 ಇಂಟು ಸೊ 4i ಮೈನಸ್ ನೋಡಿ ಯಾಕೆ ಸೈನ್ ಆಫ್ a ಮೈನಸ್ b ಇದೆ ಮೈನಸ್ ಬರುತ್ತೆ ನೆಕ್ಸ್ಟ್ ಕಾಸ್ π/2 ಇಂಟು ಸೈನ್ 4i. ಸೊ ಕ್ಲಿಯರ್ ಆಗಿ ಕಾಸ್ π/2 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ 0 ಆಗ್ಬಿಡುತ್ತೆ ಇದು 0 ಆಗ್ಬಿಡುತ್ತೆ ಇನ್ನಿಷ್ಟೇ ಉಳ್ಕೊಂಡಿರೋದು ಸೈನ್ π/2 ಅಂದ್ರೆ ಏನಿದೆ ಅಲ್ಲಿ 1 ಇದೆ ಸೊ ಕಾಸ್ 4i ಅಂತಂದ್ರೆ ನೀವೇನಂತ ಬರ್ಕೊಳ್ತೀರಾ ಕಾಸ್ ಹೈಪರ್ಬೋಲಿಕ್ 4 ಅಂತ ಬರೀಬೋದಾ Yes, sir. ಅದ್ರ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲೇ ಗೊತ್ತಾಗ್ತಿದೆ ಯಾಕೆಂದ್ರೆ ಒಂದು ರಿಸಲ್ಟ್ ಇದೆ ನಿಮಗೆ ಗೊತ್ತಿರ್ಬೇಕಿದು ಈಗ ಗೊತ್ತಿದೆಯಲ್ವಾ ಇದು ಕಾಸ್ ix ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x ಅಂತ ಸೈನ್ ix ಏನಾಗುತ್ತೆ ಹೇಳಿ i ಇಂಟು ಸೈನ್ ಹೈಪರ್ಬೋಲಿಕ್ x ಅಂತ ಗೊತ್ತಿದೆಯಲ್ವಾ ಇದು Yes, sir. ಇದು ಗೊತ್ತಿರ್ಬೇಕಿದು ಎಕ್ಸ್ಪಾನ್ಷನ್ ಬರೀತೀವಲ್ವಾ ಅದ್ರ ಪ್ರಕಾರ ಏನಾಗ್ಬಿಡುತ್ತಿದ್ದು ಕಾಸ್ ಹೈಪರ್ಬೋಲಿಕ್ 4 ಆಗುತ್ತೆ ಸೊ ಕಾಸ್ ಹೈಪರ್ಬೋಲಿಕ್ 4 ಬರ್ತಿದೆ ಸೊ ಆಪ್ಷನ್ 1 ಇದೆ ನೋಡಿ ಅದು ಕರೆಕ್ಟ್ ಇದೆ ಅಷ್ಟೇ ಓಲ್ಡ್ ಆಗ್ತಿದೆ ಸಿಂಪಲ್ ಆಗಿ ಈ ತರ ಮಾಡ್ಬಿಟ್ರೆ ಮುಗೀತು ಅದೇ ತರ ಆಪ್ಷನ್ ಬಿ ಗೆ ನೀವು ತಗೊಂಡ್ ನೋಡಿ n ಈಕ್ವಲ್ ಟು 0 ಸೊ ಓಲ್ಡ್ ಆಗಲ್ಲ ಇವು ಓಕೆನಾ ಸೊ ಓಲ್ಡ್ ಆಗಲ್ಲ ಎಕ್ಸಾಮ್ ಅಲ್ಲಿ ಈ ತರ ಮಾಡಿ ಅಷ್ಟೇ ಓಕೆ ಇವಾಗ ಹಿಂಗಿದೆ ಅನ್ಕೊಳ್ಳಿ ಈಗ ಸೈನ್ ಆಫ್ x ಪ್ಲಸ್ iy ಅಂತಿದೆ ಸೊ ಇವಾಗ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಬರೀ ಏನ್ ಮಾಡ್ತೀರಾ ನೀವು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ಬರ್ಕೊಳ್ತೀರಾ ಸೊ ನೋಡಿ ಇಲ್ಲಿ ಏನಾಗಿದೆ ಇಲ್ಲಿ ರಿಯಲ್ ಪಾರ್ಟ್ ಬೇಕಂದ್ರೆ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ಕಾಸ್ ಆಫ್ iy ಅಂದ್ರೆ ಏನಾಗ್ಬಿಡುತ್ತೆ ಕಾಸ್ ಹೈಪರ್ಬೋಲಿಕ್ y ಸೈನ್ ಎಕ್ಸ್ ಇಂಟು ಕಾಸ್ ಹೈಪರ್ಬೋಲಿಕ್ y ಆಗುತ್ತೆ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ ಸೈನ್ iy ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ i ಸೈನ್ i ಇಂಟು ಹೈಪರ್ಬೋಲಿಕ್ y ಆಗುತ್ತೆ ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇಲ್ಲಿ i ಇಂಟು ಸೈನ್ ಹೈಪರ್ಬೋಲಿಕ್ y ಆಗುತ್ತೆ ಸೊ ಅವಾಗ ನೋಡಿ ಇಲ್ಲಿ i ಇಲ್ಲಿ ಬರುತ್ತೆ ಸೊ ರಿಯಲ್ ಪಾರ್ಟ್ ಇದು ಈ ಫಂಕ್ಷನ್ಗೆ ಸೊ ಇಮೇಜಿನರಿ ಪಾರ್ಟ್ ಏನಾಗ್ಬಿಡುತ್ತೆ ಹೇಳಿ ಕಾಸ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ y ಆಗುತ್ತೆ ದಿಸ್ ಇಸ್ ಈಕ್ವಲ್ ಟು v ಸೊ ರಿಯಲ್ ಪಾರ್ಟ್ u ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ y ಅರ್ಥ ಆಯ್ತು ಇದು ಸೊ ಆ ತರ ಮಾಡ್ಕೊಂಡೆ ಅಷ್ಟೇ ನಾನಲ್ಲಿ ಸೊ ಆಪ್ಷನ್ ಓಕೆ ಇದು ಸೊ ಕನ್ಸಿಡರ್ ಕಾಂಪ್ಲೆಕ್ಸ್ ವ್ಯಾಲಿಡ್ ಫಂಕ್ಷನ್ ಎಫ್ ಆಫ್ z ಈಕ್ವಲ್ ಟು z ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು e ಪವರ್ 1 ಬೈ z ಮೈನಸ್ 1 ಹೋಲ್ ಸ್ಕ್ವೇರ್ ದೆನ್ ಎಫ್ ಆಫ್ z ಏನ್ ಬರುತ್ತೆ ರಿಮೂವಲ್ ಸಿಂಗ್ಯುಲಾರಿಟಿನ ಪೋಲಾ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿನ ನಿಮಗೆ ಹೇಳಿದೀನಿ ಯಾವ ಪಾಯಿಂಟ್ ಅಲ್ಲಿ ಸಮಸ್ಯೆ ಇದೆ ನೋಡಿ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಯಾವ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಟ್ 1 at 1 ಅಟ್ 0 ಅಟ್ 1 ಅಂತ ಹಿಂಗ್ ಕೊಟ್ಟಿದ್ದಾರೆ ನೋಡಿ ಅಟ್ 1 ಹತ್ರ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ z ಟೆನ್ಸ್ ಟು 1 z ಮೈನಸ್ 1 ಹೋಲ್ ಸ್ಕ್ವೇರ್ e ಪವರ್ 1 ಬೈ 1 ಮೈನಸ್ 1 ಹೋಲ್ ಸ್ಕ್ವೇರ್ ಸೊ ಕ್ಲಿಯರ್ ಆಗಿ e ಪವರ್ ಏನ್ ಬರ್ತಿದೆ 1 ಬೈ 0 ಬರ್ತಿದೆನಾ e ಪವರ್ ಇನ್ಫಿನಿಟಿ sir 1 ಬರುತ್ತೆ ಆಕ್ಚುಲಿ ಡಸ್ ನಾಟ್ ಎಕ್ಸಿಸ್ಟ್ ಕರೆಕ್ಟ್ ಅಲ್ವಾ ಕಾಂಪ್ಲೆಕ್ಸ್ ಅಲ್ಲಿ ಇದು ಡಿಫೈನ್ ಆಗ್ತಿಲ್ಲ ಅರ್ಥ ಆಗ್ತಿದೇನಾ ಇದು sir e ಪವರ್ 0 is equal to 1 ಅಲ್ವಾ ಸರ್ 1 ಬರುತ್ತೆ
e power 1/0. 1/e⁻0 is equal to 1 ಬರುತ್ತಲ್ವಾ ಸರ್? ಅಲ್ಲ ಇಲ್ಲಿರೋದೇನು 1e⁻1/z−1² ಇದೆ ಅಲ್ವಾ? z = 1 ಕೊಟ್ಟರೆ ಲಿಮಿಟ್ ಏನಾಗುತ್ತೆ ಹೇಳಿ? 1 divided by e⁻0. e⁻0 is 1 ಅಲ್ವಾ ಸರ್? ಅಲ್ಲ ಮ್ಯಾಮ್, 1/z−1² ಇದೆ, e ಪವರ್ ಇದೆ. ಸೊ e ಪವರ್ z = 1 ಕೊಟ್ರೆ 1/1 0 ಸ್ಕ್ವೇರ್ ಆಗುತ್ತೆ. ಸೊ e ಪವರ್ 1/1 - 0 ಆಗುತ್ತೆ. 0² 0. ಸೊ e ಪವರ್ 1/0 ಏನು? ಇನ್ಫಿನಿಟಿ. ಎಸ್ ಸರ್. ಸೊ ಈ ತರ ಬಂದ್ಬಿಟ್ರೆ ಏನಾಗುತ್ತೆ ಹೇಳಿ? ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಅಥವಾ ಒಂದು ಕೆಲಸ ಮಾಡಿ, ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್ ಅನ್ನ ಬರ್ಕೊಳ್ಳಿ. ಸೊ ಏನ್ ಬರುತ್ತೆ ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್? e ಪವರ್ z = ನಿಮ್ಗೆ ಗೊತ್ತಿದೆ ಟೇಲರ್ ಸೀರೀಸ್, ಬಿಕಾಸ್ ದಿಸ್ ಇಸ್ ಎಂಟೈರ್ ಫಂಕ್ಷನ್ 1 + z + z²/2 ಫ್ಯಾಕ್ಟೋರಿಯಲ್ ಪ್ಲಸ್ z³ / 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್. ಸೊ ಇವಾಗ e ಪವರ್, ಓಕೆನಾ, ಏನ್ ಬೇಕು ಹೇಳಿ? ಇಲ್ಲಿ 1/z−1² ಬೇಕು ಇವಾಗ. ಅಂದ್ರೆ z ಬದಲು ಏನ್ ರಿಪ್ಲೇಸ್ ಮಾಡ್ಬೇಕು ನೀವು ಅಲ್ಲಿ? z−1² ಅವಾಗ ಏನಾಗುತ್ತೆ? 1 + z ಬದಲಿ 1/z−1² ಪ್ಲಸ್ 1/z−1² ನೋಡಿದ್ರೆ ಹೋಲ್ ಪವರ್ 4 ಆಗುತ್ತೆ ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್ ಹಿಂಗೆ ಹೋಗ್ತಿದೆ. ಜೊತೆಗೆ z−1² ಇದೆ, ಅದನ್ನ ಮಲ್ಟಿಪ್ಲೈ ಮಾಡ್ತೀನಿ ನಾನು ಇಲ್ಲಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? ಈ ಕಡೆ ತಗೊಳ್ತೀನಿ ನಾನು, z−1². ಸೊ z−1² ಇಂಟು 1 z−1² ಪ್ಲಸ್ z−1² ಕ್ಯಾನ್ಸಲ್ ಪ್ಲಸ್ 1 ಪ್ಲಸ್ 2 ಟೈಮ್ಸ್ ಇದೆ. ಸೊ ಏನಾಗ್ಬಿಡುತ್ತೆ? 1 ಡಿವೈಡೆಡ್ ಬೈ z−1² ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್. ನೋಡಿ ಇಲ್ಲಿ ಏನ್ ಬರ್ತಿದೆ ಈ ಕಡೆ? ಇನ್ಫಿನಿಟ್ಲಿ. ಸೊ ಪ್ರಿನ್ಸಿಪಲ್ ಪಾರ್ಟ್ ಅಲ್ಲಿ ಇನ್ಫಿನಿಟ್ ನಂಬರ್ ಆಫ್ ಟರ್ಮ್ಸ್. ಸೊ ಅಬೌಟ್ ಯಾವ್ದು ಬರ್ತಿದೆ? z = 1 ಬರ್ತಿದೆನಾ? ದಿಸ್ ಇಸ್ ಅ ಟೇಲರ್ ಸೀರೀಸ್ ಎಕ್ಸ್ಪಾನ್ಷನ್, ಯಾವುದು ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್ ಅಬೌಟ್ z = 1. ಓಕೆನಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಪ್ರಿನ್ಸಿಪಲ್ ಪಾರ್ಟ್ ಅಲ್ಲಿ ಇನ್ಫಿನಿಟ್ ನಂಬರ್ ಆಫ್ ಟರ್ಮ್ಸ್ ಬರ್ತಿದೆ. ಸೊ ಇನ್ಫಿನಿಟ್ ನಂಬರ್ ಆಫ್ ಟರ್ಮ್ಸ್ ಬಂದ್ರೆ ಏನಾಗ್ಬಿಡುತ್ತೆ? ಆ ಪಾಯಿಂಟ್ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ದಿಸ್ ಇಸ್ ಅ ಪ್ರಿನ್ಸಿಪಲ್ ಪಾರ್ಟ್. ಸೊ ಈ ಕಡೆಯಿಂದ ಏನಿದೆ ನೋಡಿ, ದಿಸ್ ಎರಡೇ ಟರ್ಮ್ ಇರೋದು, ಇದು ರೆಗ್ಯುಲರ್ ಪಾರ್ಟ್. ಸೊ ರೆಗ್ಯುಲರ್ ಪಾರ್ಟ್ ಇದು, ಏನು ಸಮಸ್ಯೆ ಇಲ್ಲ. ಸೊ ಡಿನಾಮಿನೇಟರ್ ಟರ್ಮ್ಸ್ ಬರ್ತಾ ಹೋಗಿದೆ ನೋಡಿ ಇಲ್ಲಿ, ನೆಗೆಟಿವ್ ಪವರ್ಸ್ ಮೇಲ್ ತಗೊಂಡ್ರೆ ನೆಗೆಟಿವ್ ಪವರ್ ಆಗುತ್ತೆ. ಅವೆಲ್ಲ ಏನಾಗ್ಬಿಡುತ್ತೆ? ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಅಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಟರ್ಮ್ಸ್ ಬರಬೇಕು, ಅವಾಗ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಓಕೆನಾ? ಪ್ರಿನ್ಸಿಪಲ್ ಪಾರ್ಟ್. ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಪೋಲ್ ಆಗುತ್ತೆ. ಎಷ್ಟು ಟರ್ಮ್ಸ್ ಬಂದಿದೆ ಅಂತ ನೋಡ್ಬೇಕು ನೀವು, ಹೈಯೆಸ್ಟ್ ಡಿಗ್ರಿ. ಫಾರ್ ಎಕ್ಸಾಂಪಲ್ ನೋಡಿ, ಹಿಂಗಿದೆ ಅನ್ಕೊಳ್ಳಿ, 1/z ಮೈನಸ್, ಅಥವಾ ಒಂದು ಕೆಲಸ ಮಾಡಿ, 1/z² ಪ್ಲಸ್ 1/z ಪ್ಲಸ್ 1 ಪ್ಲಸ್ z ಪ್ಲಸ್ z² ಪ್ಲಸ್ ಅಂಡ್ ಸೊ ಆನ್ ಹಿಂಗೆ ಬಂದಿದೆ ಯಾವುದೋ ಒಂದು ಫಂಕ್ಷನ್ ಎಂದು. ದಿಸ್ ಇಸ್ ಅ ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್. ನೋಡಿ ಕ್ಲಿಯರ್ ಆಗಿ ಇಲ್ಲಿಂದ ಏನು ಸಮಸ್ಯೆ ಇಲ್ಲ, ಇದು ರೆಗ್ಯುಲರ್ ಪಾರ್ಟ್ ಅಂತ. ಸೊ ರೆಗ್ಯುಲರ್ ಅಂದ್ರೆ ಏನು ಹೇಳಿ? ಅನಾಲಿಟಿಕ್ ಅಂತ, ಏನು ಸಮಸ್ಯೆ ಇಲ್ಲ ಅಂತ. ಬಟ್ ಪ್ರಿನ್ಸಿಪಲ್ ಪಾರ್ಟ್ ಅಂದ್ರೆ ಏನು? ಅನಾಲಿಟಿಕ್ ಅಲ್ಲ ಅಂತ, ಅಂದ್ರೆ ಪ್ರಾಬ್ಲಮ್ ಇದೆ ಅಂತ. ಯಾವ ಪಾಯಿಂಟ್ ಹತ್ರ? z = 0 ಅಲ್ವಾ? z = 0 ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್ ಬರ್ತಿರೋದು. ಯಾಕಂದ್ರೆ ನೋಡಿ z−0 ಪವರ್ ಅಲ್ಲಿ ಬರ್ತಿದೆ, ಅದು ಕರೆಕ್ಟ್ ಅಲ್ವಾ? z−0 ಇಸ್ ವಾಟ್? z ಅಗೇನ್, ಅದಕ್ಕೆ z² ಹಿಂಗೆ ಹೋಗ್ತಿದೆ. ಸೊ ಇದೇನಾಗ್ಬಿಡುತ್ತೆ? ಪ್ರಿನ್ಸಿಪಲ್ ಪಾರ್ಟ್ ಆಗುತ್ತೆ. ಸೊ ಪ್ರಿನ್ಸಿಪಲ್ ಪಾರ್ಟ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ನೋಡಿ? 2 ಟರ್ಮ್ಸ್ ಇದೆ. ಸೊ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆಗ್ಬಿಡುತ್ತೆ, ಅಂದ್ರೆ ಪೋಲ್ ಆಗುತ್ತೆ. ಜೊತೆಗೆ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ನೋಡಿ ಇಲ್ಲಿ? 2. ಸೊ ಪೋಲ್ ಆಫ್ ಆರ್ಡರ್ 2. ಕ್ಲಿಯರ್ ಆಯ್ತು? ಸೊ ಈ ತರ ಮಾಡಿ. ಅದೇ ನಿಮ್ಗೆ ಏನಾದ್ರು ಹಿಂಗಿತ್ತು ಅಂತಂದ್ರೆ e ಪವರ್ 1/z ಇರುತ್ತೆ, 1 + 1/z ಪ್ಲಸ್ 1/z² ಪ್ಲಸ್ 1/z³ ಪ್ಲಸ್ ಅಂಡ್ ಸೊ ಆನ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಹಿಂಗಿದೆ. ಸೊ ಏನಾಗ್ತಿದೆ ನೋಡಿ, ಪ್ರಿನ್ಸಿಪಲ್ ಪಾರ್ಟ್ ಅಲ್ಲಿ ಎಷ್ಟಿದಾವೆ ಇಲ್ಲಿ ಎಲಿಮೆಂಟ್ಸ್? ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಇನ್ಫಿನಿಟ್ ನಂಬರ್ ಆಫ್ ಟರ್ಮ್ಸ್ ಇದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ? z = 0 ಅನ್ನೋ ಪಾಯಿಂಟ್ ಇದೆ ನೋಡಿ, ಅದೇನಾಗ್ಬಿಡುತ್ತೆ ಹೇಳಿ? ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ. ಗೀತಿದು ಓಕೆನಾ? ಇಷ್ಟು ಕ್ವಶನ್ಸ್ ಇದೆ ಅಷ್ಟೇ, ಡಿಫಿಕಲ್ಟ್ ಇದೆ. ಓಕೆ, ಇನ್ನು ಸಾಲ್ವ್ ಮಾಡಿ ಏನು ಬರುತ್ತೆ ನೋಡಿ.
ಏನ್ ಕೊಟ್ಟಿದ್ದಾರೆ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಆಫ್ 1 + 1/x ಅದು ಕರೆಕ್ಟ್ ಅಲ್ವಾ? x⁻−1 ಇದೆ. ಸೊ ಡಿನಾಮಿನೇಟರ್ ತಗೊಂಡ್ಬಿಡಿ ಅದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಆಫ್ 1 + 1/x ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಡೊಮೈನ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಲೈಸ್ ಬಿಟ್ವೀನ್ ಪಾಸಿಟಿವ್ ಆಕ್ಸಿಸ್. ಓಕೆನಾ? ಸೊ ದೆನ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಏನ್ ಬರುತ್ತೆ ಅಂತ ಹೇಳ್ಬೇಕು ಇವಾಗ ಅಷ್ಟೇ. ಓಕೆನಾ? ಸೊ ವೆರಿ ಸಿಂಪಲ್. ಇಲ್ಲಿ ನೋಡಿ, ನಿನ್ನೆ ಒಂದು ಅಲ್ಲ ನಾವು ತಗೊಳ್ಳಿ ಅಷ್ಟೇ. ಇದು ಏನ್ ಬರುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು, ಸೊ ಲಾಗ್ ಇದೆ, ಸೊ 1 + 1/x ಇದೆ. ಆ ಎಕ್ಸ್ ನ ಮೇಲೆ ತಗೋಬೋದ ಅಲ್ಲಿ ನಾವು ಪವರ್ಗೆ. ಎಸ್ ಸರ್. ಇವಾಗ ಅದು ಈ ಆಗ್ಬಿಡುತ್ತೆ ಲಿಮಿಟ್ ಆಗ್ತದ. ಈ ಆಗುತ್ತೆ, ಬಟ್ ಯಾವಾಗ ಈ ಆಗುತ್ತೆ ಅದು? n tends to 0 x tends to 0 ಆದಾಗ. ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅರ್ಥ ಆಗ್ತೀನಾ? ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಹೋದಾಗ ಕನ್ವರ್ಜಸ್ ಟು ಇನ್ಫಿನಿಟಿ ಆಗುತ್ತೆ. ಎಕ್ಸ್ಟೆಂಡ್ಸ್ ಟು 0 ಕೊಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಏನಾಗ್ಬಿಡುತ್ತೆ ತಗೊಂಡ್ರೆ ಇದು ಹೇಳಿ ನೋಡೋಣ. ಇದನ್ನ ತಗೊಂಡ್ರೆ ಏನಾಗುತ್ತೆ? ಸೊ ಡೈರೆಕ್ಟ್ ಆಗಿ ಲಿಮಿಟ್ ತಗೊಂಡ್ರೆ ಏನಾಗುತ್ತೆ ಹೇಳಿ? 0 ಇಂಟು log of 1 + 1/0 ಇನ್ಫಿನಿಟಿ 0 ಬಂದ್ಬಿಡುತ್ತೆ. ಇನ್ಫಿನಿಟಿ ಬರುತ್ತೆ. ಸೊ 0 ಇಂಟು ಇನ್ಫಿನಿಟಿ 0. ಇಂಡಿಟರ್ಮಿನೇಟ್. ಎಸ್ ಸರ್, ಇಂಡಿಟರ್ಮಿನೇಟ್. ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಬೆಟ್ಟ ಒಂದು ಕೆಲಸ ಮಾಡಿ. ಈಗ ಏನ್ ಬೇಕು ಹೇಳಿ? ಲಿಮಿಟ್ ಓಕೆ. ಈಗ ಡೈರೆಕ್ಟ್ ಆಗಿ ಇದೇನ್ ಬರುತ್ತೆ ನೋಡೋಣ ಸ್ವಲ್ಪ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ, ಸೊ ಲಾಗ್ ಆಫ್ 1 + 1/x ಹೋಲ್ ಪವರ್ x ಬರುತ್ತಲ್ವಾ? ಸೊ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಈಗ ಏನಾಗ್ಬಿಡುತ್ತೆ? ಇ ಬರುತ್ತೆ. ಓಕೆನಾ? ಅವಾಗ ಏನಾಗ್ಬಿಡುತ್ತೆ? ಲಾಗ್ ಇ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ವಾಟ್? 1 ಬರ್ತಿದೆ. 1 ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಮಾಡಿದ್ರೆ 1 ಬರ್ತಿದೆ. ಓಕೆನಾ? ಆಪ್ಷನ್ ಎ ಡಿಸ್ಕಾರ್ಡ್ ಆಗುತ್ತೆ. ಡಿಸ್ಕಾರ್ಡ್ ಇರಲಿ. ಈಗ ಫಸ್ಟ್ ಇದು ಏನಾಯ್ತು? ಎಕ್ಸ್ ಇಂಟು ಲಾಗ್ ಆಫ್ 1 + x ಬೇಕಲ್ವಾ? ಲಿಮಿಟ್ ಇದೆ ಎಕ್ಸ್ಟೆಂಡ್ಸ್ ಟು 0, ಲಾಗ್ ಆಫ್ 1 + 1/x ಡಿವೈಡೆಡ್ ಬೈ 1/x ಮಾಡ್ತೀನಿ ನಾನು. ತಗೋಬೋದಾ? ಎಸ್ ಸರ್. ಒಂದು ಸೆಕೆಂಡ್. ಸೊ ಲಾಗ್ 1 + x ಏನಾದ್ರು ಎಕ್ಸ್ಪ್ರೆಷನ್ ಇದೆನಾ? ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ಬಿಟ್ಟಿದೆ. ಇರ್ಲಿ. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ತಗೊಂಡ್ರೆ ಹೇಳಿ? ಸೊ ಇನ್ಫಿನಿಟಿ ಆಗುತ್ತೆ. ದಟ್ ಈಸ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಅಲ್ವಾ? ತಗೋಬಹುದು. ಎಸ್ ಸರ್. ಎಲ್ಲ ಸ್ಪೀಡಲ್ಲಿ ಮಾಡಿ ಅಷ್ಟೇ. 1/1 + 1/x 1/1 + into -1/x² x² ಆಗ್ಬಿಡುತ್ತೆ. ಡಿವೈಡೆಡ್ ಬೈ -1/x² ಗೆಟ್ ಅಲ್ವಾ? ಕ್ಯಾನ್ಸಲ್. ಎಸ್ ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಇದ್ರೆ ಏನಾಗ್ಬಿಡುತ್ತೆ ಅಲ್ಲಿ? 1 ಡಿವೈಡೆಡ್ ಬೈ 1 ಬರುತ್ತೆ. 1 + 1/0 ಏನಾಗ್ಬಿಡುತ್ತೆ ಅಲ್ಲಿ? ಇನ್ಫಿನಿಟಿ ಅಲ್ವಾ? 0 ಬರುತ್ತೆ. ಏನಾಗ್ಬಿಡುತ್ತೆ ಅಲ್ಲಿ? 0. ಸೊ ಆಗ ಏನಾಗ್ಬಿಡುತ್ತೆ? ಆಪ್ಷನ್ ಸಿ. ಸ್ವಲ್ಪ ಕೀ ಆನ್ಸರ್ ಇದ್ರೆ ನೋಡಿ ಅಲ್ಲಿ ಯಾರಾದ್ರೂ. 2014 ಸರ್ ಇದು? ಇಲ್ಲ, 15 ಮ್ಯಾಮ್. 15 ಸಬ್ಜೆಕ್ಟ್ ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ, ನೋಡಿಲ್ಲ.
ಸಿನೇ ಇದೆ. ಓಕೆ, ಸಿ ಕರೆಕ್ಟ್ ಇದೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. The sum of the series ಹಿಂಗೆ ಕೊಟ್ಟಿದಾರಲ್ವಾ, summation n equal to 0 to infinity. ಸೊ ಟ್ಯಾನ್ ಇನ್ವರ್ಸ್ ಇದು ಆರ್ಕ್ ಟ್ಯಾನ್ ಅಂದ್ರೆ ಟ್ಯಾನ್ ಇನ್ವರ್ಸ್ ಅಂತ ಡಿವೈಡೆಡ್ ಬೈ 1 ಪ್ಲಸ್ n ಸ್ಕ್ವೇರ್ ಪ್ಲಸ್ n ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಓಕೆ, ಹಿಂಗೆ ಬರ್ಕೋಬೋದು ಇವಾಗ. ಸಮೇಷನ್ n equal to 0 to infinity. ಸೊ ಟ್ಯಾನ್ ಇನ್ವರ್ಸ್ ಆಫ್ ಸೊ 1 ಡಿವೈಡೆಡ್ ಬೈ, ಸೊ n ಕಾಮನ್ ತಗೊಂಡ್ರೆ ಏನಾಗುತ್ತೆ, n ಪ್ಲಸ್ 1 ಪ್ಲಸ್ 1 ಆಗುತ್ತೆ ಅಲ್ವಾ? ನೆಕ್ಸ್ಟು ಆಗ್ತಿದೆಯಲ್ಲ, ಸಮೇಷನ್ n equal to 0 to infinity. ಇಲ್ಲಿ ಏನು ತಗೊಳ್ತೀವಿ ಇವಾಗ, ಟ್ಯಾನ್ ಇನ್ವರ್ಸ್ ಆಫ್ ಸೆಕೆಂಡ್ ಇದೆ. ಸೊ ಓಕೆ, ತಗೋಬೋದು ಬೆಸ್ಟ್. ಇಲ್ಲಿದೆ ನೋಡಿ, ಏನು ಮಾಡ್ತೀರಾ ಗೊತ್ತಾ, ಇದು ಎನ್ ಮೈನಸ್ ತಗೊಂಡ್ರೆ ಓಕೆ ಮೈನಸ್ ತಗೋಬೇಕು. ಓಕೆ, n ಪ್ಲಸ್ 1 ಮೈನಸ್ ಅಂತ ತಗೊಳ್ಳಿ, ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತಲ್ವಾ, ಡಿವೈಡೆಡ್ ಬೈ 1 ಪ್ಲಸ್ n ಇಂಟು n ಮೈನಸ್ 1 ತಗೊಳ್ಳಿ. ತಗೋಬೋದು, ಇದು ತಗೋಬೋದಲ್ವಾ? ನೋಡಿ ಇಲ್ಲಿ n ಗೆಟ್ ಕ್ಯಾನ್ಸಲ್, ಕರೆಕ್ಟ್ ಅಲ್ವಾ? ಪ್ಲಸ್ n ಮೈನಸ್ n ಗೆಟ್ ಕ್ಯಾನ್ಸಲ್, 1 ಡಿವೈಡೆಡ್ ಬೈ 1 ಇಂಟು n ಇಂಟು n ಪ್ಲಸ್ 1 ಇದೆ. ತಗೋಬೋದಾ? ಇವಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಏನಾಗುತ್ತೆ ಹೇಳಿ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ, ಅಥವಾ ಪ್ಲಸ್ ತಗೊಂಡ್ರೆ ಇಲ್ಲ ಮೈನಸ್ ಬೇಕು ತಗೊಂಡೆ. ಓಕೆ, 1 ಪ್ಲಸ್ ಎಕ್ಸ್ ವೈ ಕರೆಕ್ಟ್ ಇದೆ ಅಲ್ವಾ ಇದು ಫಾರ್ಮುಲಾ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ವೈ. ಸೊ ಅದ್ರ ಪ್ರಕಾರ ಏನ್ ಬರ್ಕೊಳ್ತೀರಿ ಇವಾಗ? ಇದು ನೋಡಿ, ಇದು ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಅಂತ ಇದೆ. ಸೊ ಸಮೇಷನ್ n equal to 0 to infinity ಟ್ಯಾನ್ ಇನ್ವರ್ಸ್ ಆಫ್ ಫಾರ್ಮುಲಾ ಇದೆ ನೋಡಿ, ಇಲ್ಲಿ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನಿದೆ ನೋಡಿ, ಇಲ್ಲಿ n ಪ್ಲಸ್ 1 ಇದೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ n ಇದೆ. ತಗೋಬೋದಾ? ತಗೋಬೋದಾ? ಕೇಳಿಸ್ತಾ ಇಲ್ವಾ? Yes, sir. Yes, sir. ಓಕೆ, ಇವಾಗ ಇದೇನಾಗಿದೆ ನೋಡಿ, ಸ್ವಲ್ಪ ಎಂತ ಸೀರೀಸ್ ಇದು? ಯಾವ ಸೀರೀಸ್ ಹೇಳಿ ಇದು? ಟೆಲಿಸ್ಕೋಪಿಂಗಾ? Yes, sir. Telescopic series. ಟೆಲಿಸ್ಕೋಪಿಂಗ್ ಅಂತಂದ್ರೆ ಮೈನಸ್ ತಗೋಬೇಕಂದ್ರೆ ನೀವು ಕಾಮನ್ ಮೈನಸ್ ತಗೋಬೇಕು. ಮೈನಸ್ ಕಾಮನ್ ತಗೊಂಡ್ರೆ ಸಮೇಷನ್ n equal to 0 to infinity. ನೆಕ್ಸ್ಟ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ n ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ n ಪ್ಲಸ್ 1 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, an equal to ಟ್ಯಾನ್ ಇನ್ವರ್ಸ್ ಆಫ್ n ತಗೊಳ್ತೀರಾ ಅಲ್ವಾ? ಸೊ an ಪ್ಲಸ್ ಆಗುತ್ತೆ. ಇದೇನಾಗ್ಬಿಡುತ್ತೆ ಹೇಳಿ, ಇದಕ್ಕೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ a1 ಮೈನಸ್ an ಪ್ಲಸ್ 1. ಸೊ ಮೈನಸ್ ಇದೆ, ಅಲ್ಲಿ ಮೈನಸ್ ತಗೊಳ್ತೀರಾ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ a1 ಏನಾಗುತ್ತೆ ನೋಡಿ, a1 ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಆಗುತ್ತಾ? Yes, sir. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಏನಾಗ್ಬಿಡುತ್ತೆ, 5/4. 5/4. 5/4x. ಯಾಕೆ ಮೈನಸ್ ಬರ್ತಿದೆಯಲ್ಲ ಇದು? 5/4. ಓಕೆ, ಮೈನಸ್ an ಪ್ಲಸ್ 1 ಏನಾಗ್ಬಿಡುತ್ತೆ ಹೇಳಿ? Tan inverse of n 1 plus 1. ಓಕೆ, ಇವಾಗ ಏನಾಗುತ್ತೆ, ಇದು ಲಿಮಿಟ್ ಮಾಡಿದ್ರೆ ಸೊ ಮೈನಸ್ 5/4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಆಸ್ n ಟೆನ್ಸ್ ಇನ್ಫಿನಿಟಿ ಆಗ್ಬಿಡುತ್ತೆ, ಇನ್ಫಿನಿಟಿ ಆಗುತ್ತಾ? Yes, sir. 5/4
ಪ್ಲಸ್ ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಹೇಳಿ, 5/2 ಈಕ್ವಲ್ ಟು, ಸೊ ಇಲ್ಲಿ ಏನಾಗ್ಬಿಡುತ್ತೆ minus 2 pi by ಪ್ಲಸ್ 5/2 ಸಾರಿ 4 ಬರುತ್ತೆ, divided by 4 ಸಾರಿ 4 ಬರುತ್ತೆ, minus pi by 4. LCM 4 ಅಲ್ವಾ, 4 get cancel, Yes, sir. minus plus 2 pi, so 2 pi minus 4 pi ಏನಾಗುತ್ತೆ, pi plus pi ಆಗುತ್ತೆ, divided by 4, so pi by 4 is the answer. ನೋಡಿ ಇಲ್ಲಿ ಚೆಕ್ ಮಾಡಿ ಆಪ್ಷನ್ Option B. ಆಪ್ಷನ್ ಬಿ ನಾ ಕರೆಕ್ಟ್ ಇದೆನಾ? ಅಲ್ಲ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಯಾಕೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಇದೆ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಎ ಬರುತ್ತೆ ಅದು, ಓಕೆನಾ? ಮಾಡಿದ್ರಲ್ಲ ಸರ್, -2 pi + 4 pi / 4 2 pi/4 ಬರುತ್ತೆ, 2 ಕ್ಯಾನ್ಸಲ್ ಆಗಿದೆ. ಏನ್ ಮಾಡಿದೆ? ಓಕೆ, ಸಮೇಷನ್ ಇದೆ ಅಲ್ವಾ ಇಲ್ಲಿ, n = 0 to ∞ tan ಇನ್ವರ್ಸ್ ತಗೊಳ್ತೀನಿ ನಾನು ಇವಾಗ, ಓಕೆನಾ? ಇವಾಗ ಇಲ್ಲಿ ಏನ್ ಮಾಡ್ಬೋದು ಹೇಳಿ, n+1 - n ತಗೋಬೋದಾ? ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಫಸ್ಟ್ 1 ಬರ್ಕೊಳ್ತೀನಿ, ಅದಾದ್ಮೇಲೆ n × n+1 ಬರೀಬೋದಲ್ವಾ? ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ, ಯಾವುದು tan ಇನ್ವರ್ಸ್ x - tan ಇನ್ವರ್ಸ್ y = tan ಇನ್ವರ್ಸ್ ಆಫ್ x - y ಡಿವೈಡೆಡ್ ಬೈ 1 + xy ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಇದು ಭಾಗ ಬರ್ಕೊಂಡ್ರೆ ಸಮೇಷನ್ n = 0 to ∞ tan ಇನ್ವರ್ಸ್ ಆಫ್ n+1 n+1 ಮೈನಸ್ tan ಇನ್ವರ್ಸ್ ಆಫ್ n ಇದೆ. ಕರೆಕ್ಟ್ ಇದೆ ಅಲ್ವಾ ಇದು? yes sir. ಇವಾಗ ಒಂದು ಕೆಲಸ ಮಾಡಿ, ಬೆಟರ್ n = 0 ಕೊಡಿ, ಏನ್ ಬರುತ್ತೆ ನೋಡಿ, n = 0 ಕೊಟ್ರೆ 0 ಆಗ್ಬಿಡುತ್ತಲ್ವಾ? n = 1 ಕೊಡಿ, ಅಂದ್ರೆ ರನ್ ಮಾಡ್ತಾ ಹೋಗಿ, tan ಇನ್ವರ್ಸ್ ಆಫ್ 2 ನಾ yes sir. ಮೈನಸ್ tan ಇನ್ವರ್ಸ್ ಆಫ್ 1 ಪ್ಲಸ್ 3 ಕೊಟ್ರೆ tan ಇನ್ವರ್ಸ್ ಆಫ್ 4 ಓಕೆ, minus tan inverse 3 ಬರುತ್ತಾ? 2 ಕೊಟ್ರಲ್ಲ, 3 ಕೊಟ್ರೆ ಅಲ್ವಾ ಸರ್, ನೀವು 3 ಹೇಳಿದ್ರಿ. 0 ಕೊಟ್ಟೆ, 1 ಕೊಟ್ಟೆ, 2 ಕೊಡ್ಬೇಕಿತ್ತು, 2 ಕೊಟ್ರೆ 3, 2 ಬರುತ್ತೆ. 2 ಬರುತ್ತೆ. ಅದಾದ್ಮೇಲೆ ಇವಾಗ ಕೊಡಿ ಮತ್ತೆ 3 ಕೊಟ್ರೆ tan inverse of 4 tan inverse of 3 ಮೈನಸ್ tan ಇನ್ವರ್ಸ್ ಆಫ್ 3 ಆಗುತ್ತೆ, ಪ್ಲಸ್ ಅಪ್ ಟು 1 ಲಾಸ್ಟ್ ಏನಾಗ್ಬಿಡುತ್ತೆ ಗೊತ್ತಾ, ಪ್ಲಸ್ ಏನಾಗುತ್ತೆ ಹೇಳಿ, tan inverse of n+1 minus tan inverse m ಏನಾಗುತ್ತೆ. ಸೊ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ತಗೊಂಡಿದ್ದೀನಿ ಅಷ್ಟೇ, ನಾನು ಅಷ್ಟೇ ಸಾಕದು ನಮಗೆ ಇಲ್ಲಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಪ್ಲಸ್ tan ಇನ್ವರ್ಸ್ ಆಫ್ -2 ಮೈನಸ್ ಕ್ಯಾನ್ಸಲ್. yes sir, minus tan inverse of 1 ಉಳ್ಕೊಳ್ಳುತ್ತೆ, ಮತ್ತೆ minus tan inverse of n+1 ಉಳ್ಕೊಳ್ಳುತ್ತೆ. ಇಲ್ಲಿ ಮೈನಸ್ ಇದೆ ನೋಡಿ, ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ. ಕೊನೆಗೆ ಏನು ಉಳ್ಕೊಳ್ಳುತ್ತೆ ಹೇಳಿ ಇಲ್ಲಿ, minus n+1 ಮೈನಸ್ tan ಇನ್ವರ್ಸ್ ಆಫ್ 1 1 ಉಳ್ಕೊಳ್ಳುತ್ತೆ, ಓಕೆನಾ? ಸೊ ಇವಾಗ ಏನ್ ಮಾಡ್ಬೋದು, ಸೊ ಲಿಮಿಟ್ ಅಪ್ಲೈ ಮಾಡಿ, n → ∞. ಸೊ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಬಂದಿದೆ, ಯಾ n → ∞ ಏನಾಗ್ಬಿಡುತ್ತೆ ಹೇಳಿ, ಇದು tan ಇನ್ವರ್ಸ್ ಆಫ್ 5/2 ಮೈನಸ್ tan ಇನ್ವರ್ಸ್ ಆಫ್ 1, ಓಕೆನಾ? ಸೊ tan ಇನ್ವರ್ಸ್ ಆಫ್ 5/2 ಏನಾಗುತ್ತೆ ಹೇಳಿ, ಸಾರಿ ಇನ್ಫಿನಿಟಿ ಅಲ್ವಾ ಇದು, ಇನ್ಫಿನಿಟಿ ಏನಾಗುತ್ತೆ ಹೇಳಿ, 5/2 ಬರುತ್ತೆ, ಸೊ ಏನಾಗುತ್ತೆ 4 ಆಗುತ್ತೆ, 2 pi minus pi by 4 pi by 4 ಏನು 5/4 ಬರ್ತಿದೆ ನನಗೆ ಆನ್ಸರ್. get cancel, okay.
ಓಕೆ ಮ್ಯಾಮ್, ಆಮೇಲೆ ತಗೊಳ್ಳ ಕ್ಲಾಸ್ ನಾನು. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thanks.